ಪ್ರಯತ್ನ ಪಡಬೇಕು. ಸಾಮಾಜಿಕ ವಿಷಯಗಳ ಕುರಿತು ಮುಕ್ತ ಚರ್ಚೆಯನ್ನ ಮಾಡೋದಕ್ಕೆ ಅವಕಾಶ ಇರಬೇಕು. ಶಿಕ್ಷಕರು ಮತ್ತು ಶಿಕ್ಷಣ ಶಾಸ್ತ್ರ. ಶಿಕ್ಷಣ ಶಾಸ್ತ್ರ ಅಂತ ಇವಾಗ ಪೆಡಗಾಗಿ ಅಂತ ಕರಿತಿದೀವಿ ನಾವೀಗ. ಶಿಕ್ಷಣ ಶಾಸ್ತ್ರವನ್ನ ಪೆಡಗಾಗಿ, ಟೀಚರ್ಸ್ ಅಂಡ್ ಪೆಡಗಾಗಿ ಅಂದಿದ ತಕ್ಷಣ, ಆ ಪೆಡಗಾಗಿ ಶಿಕ್ಷಣ ಶಾಸ್ತ್ರ ಅಂದಿದ ತಕ್ಷಣ ಒಂದು ವಿಷಯವನ್ನ ಬೋಧನೆ ಮಾಡಬೇಕಾದ್ರೆ ಶಿಕ್ಷಣದ ಉದ್ದೇಶ ಏನು, ದೇಹವೇನು, ಗುರಿ ಏನು ಎಂಬುದನ್ನ ಆಧರಿಸಿಕೊಂಡು ನಾನು ಬೋಧಿಸುವಂತ ವಿಷಯವನ್ನ ಎಷ್ಟು ಸಮರ್ಥವಾಗಿ ಮಕ್ಕಳಿಗೆ ತಂದು ಕೊಡ್ಲಿಕ್ಕೆ ಸಾಧ್ಯ, ಮುಖ್ಯವಾಗಿರುವಂತಹ ಸೂಚಕ ಅಥವಾ ಸೂಚ್ಯಂಕ ಆಗಿರುತ್ತೆ. ಶಿಕ್ಷಕರು ಅರ್ಹರು ಮತ್ತು ಚೆನ್ನಾಗಿ ಪರಿಣಿತರು ಮತ್ತು ವಿಷಯದ ಕುರಿತು ನವೀಕರಿಸಿದ ಅವರಲ್ಲಿ ಪುನಶ್ಚೇತನ ಕಾರ್ಯಕ್ರಮಗಳಾಗ್ತವ. ಅವರಿಗೆ ಆಗಾಗ್ಗೆ ಅಗತ್ಯವಿರುವ ಸಮಯದಲ್ಲಿ ಅವರಿಗೆ ತರಬೇತಿಗಳನ್ನ ನೀಡ್ತೀವ. ನವೀಕರಿಸಿದ್ದಾರೆ ಅಂದ್ರೆ ವಿಷಯವನ್ನ ಡೇ ಟು ಡೇ, ಪ್ರತಿದಿನವೂ ದೈನಂದಿನವಾಗಿಯೇ ನಾನು ನನ್ನ ವಿಷಯ ಜ್ಞಾನವನ್ನ ಹೆಚ್ಚಿಗೆ ಮಾಡಿಕೊಳ್ಳುವಂತ ಶಕ್ತಿಯನ್ನ ಶಿಕ್ಷಕ ಸಂಪಾದನೆ ಮಾಡ್ಕೋಬೇಕಾಗತ್ತೆ. ಆತನ ನಿರಂತರ ಪರಿಶ್ರಮ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಶಿಕ್ಷಕ ನಿರಂತರ ವಿದ್ಯಾರ್ಥಿ. ಶಿಕ್ಷಕನಾದವನು ಅವನು ಕೇವಲ ಶಿಕ್ಷಕ ಮಾತ್ರ ಅಲ್ಲ, ಶಿಕ್ಷಕ ನಿರಂತರ ತನ್ನ ಕೊನೆಯವರೆಗೂ, ತನ್ನ ವೃತ್ತಿ ಜೀವನ ಅಥವಾ ತನ್ನ ಜೀವನದ ಕೊನೆಯವರೆಗೂ ಆತ ಒಬ್ಬ ಶಿಕ್ಷಕನಾಗೇ ಇರ್ಬೇಕಾಗತ್ತೆ. ಹಾಗಾಗಿ ಶಿಕ್ಷಕ ವಿದ್ಯಾರ್ಥಿಯಾಗಿ ಇರ್ಬೇಕಾಗತ್ತೆ. ಎಲ್ಲಿವರೆಗೂ ವಿದ್ಯಾರ್ಥಿಯ ಮನೋಭಾವ ಶಿಕ್ಷಕನಲ್ಲಿರುತ್ತೋ ಅಲ್ಲಿವರೆಗೂ ಕಲಿತಾನೆ ಕಲಿಸ್ತಾನೆ. ಎಲ್ಲಿವರೆಗೂ ವಿದ್ಯಾರ್ಥಿ ಮನೋಭಾವ ಶಿಕ್ಷಕನಲ್ಲಿ ಬರಲ್ವೋ ಅವನು ಕಲಿಸೋದು ಇಲ್ಲ. ಹಾಗಾಗಿ ಪ್ರತಿನಿತ್ಯವೂ ಶಿಕ್ಷಕ ಒಬ್ಬ ವಿದ್ಯಾರ್ಥಿ ಆಗಿರ್ತಾನೆ ಅನ್ನೋದನ್ನ ನಾವು ಮರಿಲೇಬಾರ್ದು. ಪಠ್ಯಕ್ರಮ, ಪಠ್ಯವಸ್ತು ಮತ್ತೆ ಪಠ್ಯಪುಸ್ತಕಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಬೇಕು. ಸೂಚ್ಯಂಕ. ಪಠ್ಯಕ್ರಮ ಏನ್ ಹೇಳುತ್ತೆ, ಪಠ್ಯವಸ್ತು ಏನ್ ಹೇಳುತ್ತೆ, ಪಠ್ಯ ಪುಸ್ತಕ ಅನ್ನೋದೇನ್ ಹೇಳುತ್ತೆ. ಪಠ್ಯಕ್ರಮ, ಪಠ್ಯವಸ್ತು, ಪಠ್ಯಪುಸ್ತಕಗಳ ಸಂಬಂಧವನ್ನ ಅರ್ಥ ಮಾಡಿಕೊಂಡು ನಾವು ಬೋಧನೆಯ ಕಾರ್ಯವನ್ನ ನಡೆಸ್ಲಿಕ್ಕೆ ಸಾಧ್ಯ ಆಗ್ಬೇಕು. ಈಗ ನಾನು ಆಗ್ಲೇ ಬಳಸ್ತೆ, ಮೂಲಭೂತವಾಗಿ 10 ಅಂಶಗಳಿದಾವೆ ಅಂತ. ಆ 10 ಅಂಶಗಳನ್ನ ಆಧರಿಸ್ಕೊಂಡೆ ಇವಾಗ ಪಠ್ಯಕ್ರಮ ರೂಪಿತ ಆಗತ್ತೆ. ಪಠ್ಯಕ್ರಮದಲ್ಲಿ ಪಠ್ಯವಸ್ತು ಬರುತ್ತೆ, ಪಠ್ಯವಸ್ತುವಿನಲ್ಲಿ ಪಠ್ಯಪುಸ್ತಕಗಳು ರೂಪಿತ ಆಗ್ತವೆ. ಎಲ್ಲಾ ವಿಷಯವನ್ನ ನಾವು ಸಂಗ್ರಹಿತವಾಗಿ ಹೇಳ್ಬೇಕಾದ್ರೆ ಪ್ರತಿ ಒಂದು ವಿಷಯ ಬೋಧನೆಯಲ್ಲೂ ಸಹ ಅವೆಲ್ಲ ಅಂಶಗಳು ಅಲ್ಲಿ ಬಂದೋಗ್ಬೇಕು. ಹಾಗಾಗಿ ಯಾವ ರೀತಿಯಾದಂತ ಸಹ ಸಂಬಂಧವನ್ನ ಇವು ಹೊಂದಿದಾವೆ ಅನ್ನೋದನ್ನ ಅದ್ರ ಬಗ್ಗೆ ಶಿಕ್ಷಕ ತಿಳ್ಕೊಂಡಿರೋದು ಬಹಳ ಮುಖ್ಯ ಆಗುತ್ತೆ. ವಿವಿಧ ವಿಷಯ ಕ್ಷೇತ್ರಗಳಲ್ಲಿನ ವಿವಿಧ ಕಾಳಜಿಗಳ ಅರಿವು. ಶಿಕ್ಷಕ ವಿವಿಧ ವಿಷಯ ಕ್ಷೇತ್ರಗಳು ಬೇರೆ ಬೇರೆ ಇವಾಗ ಒಂದೊಂದು ವಿಷಯಕ್ಕೂ ಸಹ ಸಂಬಂಧವನ್ನ ಹೊಂದಿರ್ತವೆ. ನಾವು ಒಂದು ವಿಷಯದ ಕಲಿತಂತ ಜ್ಞಾನವನ್ನ ಧನಾತ್ಮಕ ವರ್ಗಾವಣೆ ಅಥವಾ ಶೂನ್ಯ ವರ್ಗಾವಣೆ ಅಂತ ಕರಿತೇವೆ. ವಿವಿಧ ವಿಷಯಗಳಲ್ಲಿ ಇದ್ದಾಗ ನನಗೆ ಒಂದು ವಿಷಯವನ್ನ ಕಲಿತಾಗ ಇನ್ನೊಂದು ವಿಷಯ ನೆರವಾಗುತ್ತೆ, ಒಂದು ವಿಷಯ ಇನ್ನೊಂದು ವಿಷಯ ನೆರವಾಗದೇ ಇರ್ಬೋದು. ನನಗೆ ಗಣಿತ ಅನ್ನೋದು ಸಮಾಜ ವಿಜ್ಞಾನ ನನಗೆ ಅರ್ಥ ಅನಗತ್ಯ ಅನ್ನಿಸ್ಬೋದು ಅಥವಾ ಶೂನ್ಯ ವರ್ಗಾವಣೆ ಅನ್ನಿಸ್ಬೋದು. ಆದ್ರೆ ಗಣಿತ ಭೌತಶಾಸ್ತ್ರವನ್ನ ಓದ್ಬೇಕಾದ್ರೆ ಅದು ಧನಾತ್ಮಕ ವರ್ಗಾವಣೆ, ಅಲ್ಲಿರೋ ಸೂತ್ರಗಳು, ಅಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸೋ ರೀತಿ. ಹಾಗಾಗಿ ಯಾವ ವಿಷಯಗಳನ್ನ ನಾವು ಸಂಬಂಧವನ್ನ ಹೊಂದಿದೆ ಅಂತ ತಿಳ್ಕೋಬೇಕು. ವಿಷಯ ಸಂಬಂಧಗಳು ಅನ್ನೋದು ಆ ಕಾಳಜಿಗಳ ಅರಿವು ಗೊತ್ತಿರ್ಬೇಕು. ನಾನು ಯಾವುದೋ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ಅಲ್ಲಿ ಯಾವುದೋ ಬೇರೆ ವಿಷಯವನ್ನು ಸಂಯೋಜಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಕನ್ನಡ ಇತಿಹಾಸದಲ್ಲಿ ನಾವು ಸಹ ಸಂಬಂಧವನ್ನು ನೋಡ್ತಾ ಹೋಗ್ತೀವಿ, ಗಣಿತ ಭೌತಶಾಸ್ತ್ರವನ್ನು ನೋಡ್ತೇವೆ. ಹೀಗೆ ಯಾವಾಗಾದ್ರೂ ನಮ್ಗೆ ಎಲ್ಲಿ ಸಾಧ್ಯ ಆಗುತ್ತೋ ನಾವು ಅಲ್ಲಿ ಈ ವಿವಿಧ ಕ್ಷೇತ್ರಗಳ ಬಗ್ಗೆ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಪಠ್ಯಕ್ರಮದಲ್ಲಿ ಅಂತರ್ಶಿಸ್ತೀಯತೆಯ ಪ್ರಾಮುಖ್ಯತೆಯ ಅರಿವು ಶಿಕ್ಷಕನಲ್ಲಿ ಇರಬೇಕಾಗತ್ತೆ. ಇದು ಮಾಧ್ಯಮಿಕ ಶಿಕ್ಷಣದಲ್ಲಿ ನಾವು ನೋಡ್ತಾ ಇದೀವಿ. ಈಗ ಒಂದು ಉದಾಹರಣೆ ತಗೊಳ್ಳಿ, ಇವಾಗ ಸಮಾಜಶಾಸ್ತ್ರ ಅಥವಾ ಸಮಾಜ ವಿಜ್ಞಾನ ಅಂತ ಕರೀತೀವಿ. ಸಮಾಜ ವಿಜ್ಞಾನದಲ್ಲಿ ಈಗ ಅಲ್ಲಿ ಇತಿಹಾಸವು ಬರುತ್ತೆ, ಪೌರನೀತಿ ಬರುತ್ತೆ, ಭೂಗೋಳ ಶಾಸ್ತ್ರ ಬರುತ್ತೆ, ವ್ಯಾವಹಾರಿಕ ಅಧ್ಯಯನ ಬರುತ್ತೆ, ಜೊತೆಗೆ ಅರ್ಥಶಾಸ್ತ್ರ ಬರುತ್ತೆ. ಹೀಗೆ ಹಲವಾರು ವಿಷಯಗಳು ಒಂದು ವಿಷಯದ ಒಳಗೆ ಅಂತರ್ಶಿಸ್ತೀಯವಾಗಿ ಸೇರ್ಕೊಂಡು ಹೋಗೋದು ನಾವು ನೋಡ್ತಾ ಇದ್ದೇವೆ. ಶಾಲೆಯ ಬೋಧನೆಯಲ್ಲಿ, ಪಠ್ಯಕ್ರಮದಲ್ಲಿ ಇವುಗಳ ಪ್ರಾಮುಖ್ಯತೆ, ಪ್ರಸ್ತುತತೆಯನ್ನ ನಾವು ಯಾವ ರೀತಿ ಕಟ್ಟಿಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ಶಾಲಾ ನಿರ್ವಹಣೆಯೊಂದಿಗೆ ನಿಯಮಿತ ಸಮಯ ಪಾಲನೆ ಮತ್ತು ಸಹಕಾರಿ. ಶಾಲೆಯ ನಿರ್ವಹಣೆ ಮಾಡಬೇಕಾದ್ರೆ ನಿಯಮಿತವಾಗಿ ಸಮಯ ಪಾಲನೆ, ವಿದ್ಯಾರ್ಥಿಗಳಲ್ಲೂ ಸಮಯ ಪಾಲನೆ ಬಹಳ ಮುಖ್ಯ, ಶಿಕ್ಷಕನಲ್ಲಿಯೂ ಸಮಯ ಪಾಲನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮಕ್ಕಳಲ್ಲಿ
ಸಮವಯಸ್ಕರ ನಡುವೆ ಕಲಿಕೆಗೆ ಹೆಚ್ಚು ಒತ್ತಾಯವನ್ನ ಮಾಡಬೇಕಾಗತ್ತೆ. ಪೇರ್ ಟು ಪೇರ್ ಲರ್ನಿಂಗ್ ಅಂತೀವಿ. ವಿದ್ಯಾರ್ಥಿಗಳಿಂದ ಸಂವಾದಿಸ್ತಾ ವಿದ್ಯಾರ್ಥಿಗಳೇ ಕಲೀಲಿಕ್ಕೆ ಅವಕಾಶ ಮಾಡ್ಕೊಳ್ಳೋದು, ಶಿಕ್ಷಕರು ಅಂತದನ್ನ ಹೆಚ್ಚಾಗಿ ನಿರ್ವಹಣೆ ಮಾಡೋದು ಅಥವಾ ಅದರ ಮೇಲುಸ್ತುವಾರಿ ಅಂತ ತಗೊಳ್ಳೋದು ಬಹಳ ಮುಖ್ಯ. ಹದಿಹರೆಯದವರ ಮನೋವಿಜ್ಞಾನದ ಬಗ್ಗೆ ತಿಳಿದಿರಬೇಕು ಮತ್ತು ದೃಢವಾಗಿ ವಿವರಿಸಲು ಸಾಧ್ಯವಾಗುತ್ತೆ. ಈ ಸೂಚ್ಯಂಕಗಳು ಬಂದಾಗ ಹದಿಹರೆಯದವರ ಮನಸ್ಥಿತಿಗಳು ಹೇಗಿರುತ್ತೆ, ಹುಚ್ಚುತೋಡಿ ಮನಸ್ಸು ಅಂತ ಕರಿತೀವಿ. ಈ 14, 15, 16 ವರ್ಷಗಳು ಬಂದಾಗ ಇದು ಹುಚ್ಚು ತೋಡಿ ಹೋಗುವಂತ ಮನಸ್ಸುಗಳು. ಆ ಮನಸ್ಸುಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಓದ್ಕೋಬೇಕಾಗತ್ತೆ. ಆ ಅವಧಿಯಲ್ಲಿ ನನ್ನ ಮನಸ್ಸು, ನನ್ನ ವರ್ತನೆಗಳು ಹೇಗಿತ್ತು, ಇವತ್ತಿನ ಮನಸ್ಥಿತಿಗಳು, ಆ ವಯಸ್ಸಿನಲ್ಲಿ ಬರುವಂತ ಆಲೋಚನೆಗಳೇನು, ಇದು ಶಿಕ್ಷಕ ಅದನ್ನ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡ್ರೆ ಅವ್ರ ಜೊತೆ ಹೇಗೆ ವ್ಯವಹರಿಸ್ಬೇಕು, ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕೆ ಹದಿಹರೆಯದವ್ರ ಬಗ್ಗೆ ನಾವು ಮಾತಾಡ್ಬೇಕಿದೆ? ಇವಾಗ ಯಾವುದೋ ಒಬ್ಬ ಶಿಕ್ಷಕ ಬೆಂಗಳೂರಿನ ಒಂದು ಖಾಸಗಿ ಶಾಲೆಯಲ್ಲಿ ಒಬ್ಬ 13 ವರ್ಷದ ಹುಡುಗ ಕಾಪಿ ಮಾಡ್ತಿದ್ದ ಒಂದು ಟೆಸ್ಟ್ ಅಲ್ಲಿ ಟೀಚರ್ ಕೊಟ್ಟರು ಅಂದಾಕ್ಷಣಕ್ಕೆ ಆತ ಅದನ್ನು ತುಂಬಾ ತನ್ನ ಮನಸ್ಸಿನ ಆಳದಲ್ಲಿ ಹಾಕೊಂಡು ತನಗಾದಂತ ಅವಮಾನ ಅಂತ ಭಾವಿಸಿ ತನ್ನ ಜೀವನವನ್ನ ಕೊನೆಗೆ ಕಾಣ್ತಾನೆ. ಇದೆಲ್ಲ ಆಗ್ಬಾರ್ದು ಅಂದಾಗ ಮಕ್ಕಳ ಜೊತೆಗೆ ಅವರ ತಪ್ಪುಗಳಿಗೆ ಶಿಕ್ಷೆ ಮಾತ್ರ ನೀಡೋದಲ್ಲ, ಆ ತಪ್ಪು ಅವರು ಮಾಡದಂತೆ ಪುನರಾವರ್ತಿಸಿದಂತೆ ತಿಳುವಳಿಕೆ ಹೇಳುವಂತ ಕೆಲಸವನ್ನು ಮಾಡ್ಬೇಕಾಗತ್ತೆ. ಹಾಗಾಗಿ ಮನೋವಿಜ್ಞಾನವನ್ನ ಅರ್ಥಕೊಳ್ಳೋದು, ಹದಿಹರೆಯದವರಲ್ಲಿರುವಂತಹ ಆಲೋಚನೆಗಳ ಬಗ್ಗೆ ತಿಳಿದಿರೋದು ಬಹಳ ಮುಖ್ಯ. ವೃತ್ತಿಪರ ಅಭಿವೃದ್ಧಿಯತ್ತ ಎಚ್ಚರಿಕೆಯನ್ನ ವಹಿಸ್ಬೇಕು. ಮಗು ತಾನು ಟರ್ನಿಂಗ್ ಪಾಯಿಂಟ್, ಒಂದು ಜಂಕ್ಷನ್ ಸಿಕ್ಕ ಹಾಗೆ ಆ ಜಂಕ್ಷನ್ ಅಲ್ಲಿ ಯಾವ ರೀತಿ ಟರ್ನ್ ತಗೊಳುತ್ತೋ ಮಗು ಹಂಗ್ ಸಾಗುತ್ತೆ. SSLC ಒಂದು ಜಂಕ್ಷನ್ ಆಗಿ ಕಾಣಿಸುತ್ತೆ, +2 ಒಂದು ಜಂಕ್ಷನ್ ಆಗಿ ಕಾಣಿಸುತ್ತೆ. ಈ ಜಂಕ್ಷನ್ ಅಲ್ಲಿ ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ಸ್ಪಷ್ಟವಾಗಿ ವಿದ್ಯಾರ್ಥಿಗೆ ಗೊತ್ತಿರಬೇಕು. ಆ ಗೊತ್ತಾದಾಗ ಮಾತ್ರವೇ ಮಗುವಿನಲ್ಲಿ ತನ್ನ ಭವಿಷ್ಯವನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬೋಧನೆ ಕಲಿಕೆ ಕ್ಷೇತ್ರದಲ್ಲಿ ಸಂಶೋಧನೆಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೋಬೇಕು. ಸಾಧನೆ, ಖಚಿತತೆ, ಆಸಕ್ತಿ, ಯೋಗ್ಯತೆ, ಮೌಲ್ಯಗಳು ಇತ್ಯಾದಿಗಳನ್ನು ನಿರ್ವಹಿಸುವಲ್ಲಿ ಸಮರ್ಥವಾಗಬೇಕು. ವಿದ್ಯಾರ್ಥಿಗಳ ಪ್ರಗತಿಯನ್ನು ದಾಖಲಿಸೋದಕ್ಕೆ, ವರದಿ ಮಾಡೋದಕ್ಕೆ ಸಮರ್ಥವಾಗಬೇಕು. ಪರಿಸರ ಸಮಸ್ಯೆಯ ಬಗ್ಗೆ ಅರಿವಿರ್ಬೇಕು. ನಮ್ಮ ಜವಾಬ್ದಾರಿ ಏನು? ಇವಾಗ ನೋಡಿ, ನೀರಿಗೆ ಹಾಹಾಕಾರ ಶುರುವಾಗ್ತದೆ. ಮಳೆ ಬರ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ. ನಾವು ನೀರನ್ನ ಹೇಗೆಲ್ಲ ಸಂರಕ್ಷಣೆ ಮಾಡ್ಕೋಬಹುದು, ಮಳೆ ನೀರು ಸಂಗ್ರಹ ಹೇಗೆ ಮಾಡ್ಕೊಳ್ಳೋದು, ಮತ್ತೆ ನೀರಿನ ಪುನರ್ಬಳಕೆ ಹೇಗೆ ಮಾಡೋದು, ಬಳಸಿದ ನೀರನ್ನೇ ಹೇಗೆ ಬಳಕೆ ಮಾಡ್ಕೋತೀವಿ, ಪರಿಸರ ಮಾಲಿನ್ಯಗಳನ್ನ ಹೇಗೆ ಕಡಿಮೆ ಮಾಡ್ತೀವಿ ಅಥವಾ ತಪ್ಪಿಸ್ತೀವಿ, ಇವೆಲ್ಲವೂ ಸಹ ಮುಖ್ಯವಾಗಿ ಕಾಣಿಸುತ್ತೆ. ಸೊ ನಾವು ಅದ್ರ ಜೊತೆಗೆ ICT ಆಧಾರಿತ ಬೋಧನಾ ಕಲಿಕೆ ಸಾಮಗ್ರಿಯನ್ನು ಬಳಸಲು ಸಮರ್ಥವಾಗಬೇಕು. ಪಠ್ಯವನ್ನು ಹೊರತುಪಡಿಸಿ ಇವತ್ತು ಟೀಚರ್ಸ್ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಪ್ರೊಜೆಕ್ಟರ್ ಮುಖಾಂತರ PPTಗಳು ಅಥವಾ ಆಡಿಯೋ ವಿಡಿಯೋಗಳನ್ನ ಬಳಸಿ ಮಕ್ಕಳಿಗೆ ಬೋಧಿಸುವಂತ ಕೆಲಸವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ICTಯನ್ನ ಬಳಸ್ಕೊಳ್ಳೋದಕ್ಕೆ ಇದು ಶಿಕ್ಷಕರ ಇಚ್ಛಾಶಕ್ತಿಯ ಮೇಲೆ ಅವಲಂಬಿಸಿರುತ್ತೆ. ಎಲ್ಲರೂ ಮಾಡ್ತಾರೆ ಅಂತಲ್ಲ, ಕೆಲವಾರು ಟೀಚರ್ಸ್ಗಳಂತೂ ಅದನ್ನ ಪ್ರಯತ್ನ ಪಡ್ತಿದ್ದಾರೆ. ಸೊ ಅದು ಹೆಚ್ಚಾದಷ್ಟು ಇವತ್ತು ಮಕ್ಕಳು ನೋಡಿ ಕಲಿಯುವಂತ ಮಕ್ಕಳು ಹೆಚ್ಚಾಗ್ತಿದ್ದಾರೆ. ಸೊ ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದು ಅಥವಾ ಮಾಡಿ ಕಲಿಯುವುದಕ್ಕೆ ಮಕ್ಕಳು ಹೆಚ್ಚು ಮನಸ್ಸನ್ನ ಕೊಡ್ತಿದ್ದಾರೆ. ಹಾಗಿದ್ರೆ ಇವತ್ತಿನ ಮಕ್ಕಳನ್ನ ನಾವೇನಂತ ಕರಿಬಹುದು, ವಿಜುವಲೈಸ್ಡ್, ದೃಶ್ಯಾವಳಿ ಅಥವಾ ದೃಶ್ಯ ಕೇಂದ್ರಿತವಾಗಿ ಕಲಿಯುವಂತ ಮಕ್ಕಳನ್ನ, ಕಲಿಕಾರ್ಥಿಗಳನ್ನ ನಾವು ನೋಡ್ತಿದ್ದೀವಿ. ಅದಕ್ಕೆ ನಮ್ಗೆ ಈ ICT ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಲ್ಲಾ ಕಲಿಯುವವರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ನಿರ್ವಹಿಸುತ್ತದೆ. ಪರಿಕಲ್ಪನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳೋದು, ಪಠ್ಯ ಪುಸ್ತಕಗಳನ್ನ ಹೊರತುಪಡಿಸಿ ಇತರ ವಸ್ತುಗಳನ್ನ ಓದುವಂತೆ ಮಾಡೋದು, ತಂಡದ ಮನೋಭಾವನ ತೋರಿಸ್ಬೇಕು, ಪ್ರಾಯೋಗಿಕ ಕೆಲಸವನ್ನ ಸುಲಭವಾಗಿ ಮಾಡೋ ರೀತಿ ಮಾಡಬೇಕು, ಸಹಪಠ್ಯಕ್ರಮದಲ್ಲಿ ಆಸಕ್ತಿಯನ್ನು ತೋರಿಸೋದು, ಅಭ್ಯಾಸಗಳು, ಆಸಕ್ತಿ, ಸೃಜನಶೀಲತೆ ಮತ್ತು ಮೌಲ್ಯಗಳನ್ನ ಹೊಂದಿರುವ ಇತರ ಅಂಶಗಳ ಮೇಲೆ ಪ್ರಗತಿಯನ್ನು ಸಾಧಿಸಬೇಕು. ನಿಯಮಿತ ಮತ್ತು ಸಮಯ ಪ್ರಜ್ಞೆ ಅನ್ನೋದಿರ್ಬೇಕು. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದಲ್ಲಿ ಶಿಕ್ಷಕರೊಂದಿಗೆ ಸಹಕರಿಸಬೇಕು. ಶಾಲೆಯ ಪ್ರಾಂಶುಪಾಲರು ಬಲವಾದ ಆಡಳಿತದೊಂದಿಗೆ ಬಲವಾದ ನಾಯಕತ್ವವನ್ನು ಒದಗಿಸಲು ಸಮರ್ಥರಾಗಿರ್ಬೇಕು. ಬಲವಾದ ದೃಷ್ಟಿಕೋನವನ್ನ ಹೊಂದಿರಬೇಕು. ಹೀಗೆ ಹಲವಾರು ಅಂಶಗಳನ್ನು ನೋಡ್ತಾ ಬರ್ತೇವೆ. ಇವೆಲ್ಲವೂ ಸಹ ಮಕ್ಕಳಲ್ಲಿ ನಾವು ಅಂದ್ರೆ ಮಾಧ್ಯಮಿಕ ಹಂತಗಳಲ್ಲಿ ವಿಜ್ಞಾನ, ಗಣಿತ ಪ್ರದರ್ಶನಗಳು, ತರಗತಿ ಪ್ರದರ್ಶನಗಳು, ಎಲ್ಲಾ ಕ್ಷೇತ್ರಗಳಿಗೂ ಪ್ರಾಮುಖ್ಯತೆಯನ್ನು ಕೊಡೋದು, ಕ್ರೀಡೆಗಳು, ಪ್ರದರ್ಶನಗಳು, ಸಾಹಿತ್ಯ ಚಟುವಟಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು, ವಿಚಾರ ಸಂಕಿರಣಗಳು, ಕಾರ್ಯಾಗಾರಗಳನ್ನ ಏರ್ಪಡಿಸೋದು, ಇಂಥದ್ದನ್ನೆಲ್ಲ ಶಾಲೆ ಅನ್ನೋದು ಮಾಡ್ಬೇಕಾಗತ್ತೆ.
ಅದನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ಮಗು ಶಾಲಾ ಪ್ರಯೋಗಾಲಯಕ್ಕೆ ಹೋಗಿ ಅದನ್ನ ತನ್ನಲ್ಲಿರುವಂತ ಏನು ಗೊಂದಲಗಳನ್ನ ನಿವಾರಿಸ್ಕೊಳ್ಳಿಕ್ಕೆ, ಅದನ್ನ ಪ್ರಾಯೋಗಿಕವಾಗಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ, ಪ್ರಯೋಗಿಸೋದಕ್ಕೆ, ಪ್ರಾತ್ಯಕ್ಷಿಕೆಗೊಳಿಸೋದಕ್ಕೆ ಅವಕಾಶಗಳನ್ನ ಶಿಕ್ಷಕರು ಜವಾಬ್ದಾರಿಯಿಂದ ತಗೋಬೇಕು. ಇದು ನಾವಿಲ್ಲಿ ನೋಡುವಂಥದ್ದು. ಅದಾದ್ಮೇಲೆ ನಮ್ಮ ಮುಂದಿನ ಹಂತ, ನಾವು ಅಪ್ ಟು ಮಾಧ್ಯಮಿಕ ಅಂತ ಬಂದಾಗ ನಾವು ಎರಡು ರೀತಿಯಾಗಿ ನೋಡ್ತೀವಿ. ಒಂದು ಮಾಧ್ಯಮಿಕ ಅಂತ, ಮತ್ತೊಂದು ಉನ್ನತ ಮಾಧ್ಯಮಿಕ ಅಂತ. ಅಪ್ ಟು 12th ನಾವು ನೋಡ್ಕೊಂಡು ಇವೆಲ್ಲ ಅಂಶಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಈಗ ನಾವು ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್, ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಪ್ರಮುಖವಾಗಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳು ತಾವು ನಿಭಾಯಿಸಬೇಕಾಗಿರುವಂತ ಕರ್ತವ್ಯಗಳನ್ನ, ತಾವು ನೀಡಬೇಕಾಗಿರುವಂತ ಸೇವೆಗಳನ್ನ ಇದು ಪರಿಶೀಲಿಸುವ, ಮೌಲ್ಯಮಾಪನ ಮಾಡುವ ಒಂದು ಸ್ವಾಯತ್ತ ಸಂಸ್ಥೆ. ಇದನ್ನ UGC ಕಾಯ್ದೆ ಪ್ರಕಾರ UGCಯ ಅಡಿಯಲ್ಲಿ ತರಲಾಗಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳ ತಮ್ಮ ಕಾರ್ಯವೈಖರಿ, ತಮ್ಮ ಸೇವೆಯನ್ನ ನೋಡಿ ಅದು ಕೊಡ್ತಿರುವಂತ ಕೊಡುಗೆಯನ್ನ ಆಧರಿಸಿ ಆ ಸಂಸ್ಥೆಯ ಕುರಿತಾಗಿ ಒಂದಷ್ಟು ಮೌಲ್ಯ ನಿರ್ಧಾರಗಳನ್ನ ಮಾಡುವಂತ ಕೆಲಸವನ್ನ ನ್ಯಾಕ್ ಮಾಡ್ತಾ ಬಂದಿದೆ. ಇದು ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆಯ ಶಕ್ತಿಯನ್ನ, ಗುಣಾತ್ಮಕತೆಯನ್ನ ತನ್ನದೇ ಆದಂಥ ನೆಲೆಯಲ್ಲಿ ಪರಿಶೋಧಿಸುವ, ಪರಿಶೀಲಿಸುವ, ಮೌಲ್ಯಮಾಪಿಸಿ ಮಾನ್ಯತೆಯನ್ನು ನೀಡ್ತಾ ಹೋಗುತ್ತೆ. ಅದರ ಮಾನ್ಯತೆಯೊಂದಿಗೆ ಒಂದಷ್ಟು ಅನುದಾನಗಳನ್ನ ಅದು ನೀಡ್ತಾ ಬಂದು ಆ ಸಂಸ್ಥೆಗಳ ಬೆಳವಣಿಗೆಗೆ ನೆರವಾಗುತ್ತೆ. ಇದನ್ನ ಹೆಚ್ಚಾಗಿ ನಾವು ಉನ್ನತ ಶಿಕ್ಷಣ ನೋಡ್ತಾ ಬಂದಿದ್ದೇವೆ. ಇದರ ಉದ್ದೇಶಗಳಿಂದ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದು. ನಾವು ನೋಡಿ 4 ರೀತಿಯ ಗ್ರೇಡ್ಗಳನ್ನು ನೋಡ್ತಾ ಬರ್ತೇವೆ. ಒಂದು A+, A, B+, B, C+, C, D. ಸೊ ABCD ಅಂತ ಅನ್ಕೊಳ್ಳೋಣ. 4 ವರ್ಗದ ಶಾಲೆಗಳನ್ನ ನೋಡ್ತಾ, ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ನೋಡ್ತಾ ಬರ್ತೀವಿ. A+ ಅಥವಾ A++ ಬಂದಿರುವಂತವಕ್ಕೆ ಒಂದು UGC ಅಡಿಯಲ್ಲಿ ಒಂದಷ್ಟು ಅನುದಾನವನ್ನ ಬಿಡುಗಡೆ ಮಾಡುತ್ತೆ. ಆ ಮುಖಾಂತರ ಇನ್ನಷ್ಟು ಅಭಿವೃದ್ಧಿಯ ಪಥಕ್ಕೆ ಶಿಕ್ಷಣ ಸಂಸ್ಥೆ ಹೋಗ್ಲಿ ಅಂತ A+ ಬಂದವಕ್ಕೂ ನೀಡ್ತಾ ಹೋಗ್ತಾರೆ. B+ ಬಂದಿದ್ದಕ್ಕೂ ಒಂದಷ್ಟು ಅನುದಾನ ಬರುತ್ತೆ. ಅದಾದ್ಮೇಲೆ Cಗೆ ಯಾವುದೇ ರೀತಿ ಅನುದಾನ ಕೊಡಲ್ಲ. D ಅದಕ್ಕೆ ಉನ್ನತ ಶಿಕ್ಷಣವನ್ನು ನಡೆಸುವಂತ ಅರ್ಹತೆ ಇಲ್ಲ ಅಂತ ನಿರ್ಧಾರವನ್ನ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಆ ಉನ್ನತ ಶಿಕ್ಷಣ ಸಂಸ್ಥೆಗಳು ಹೇಗೆ ನಿರ್ವಹಿಸ್ತವೆ, ಅವುಗಳ ಕೊಡುಗೆಯನ್ನು ಆಧರಿಸಿ ಇದು ಮೌಲ್ಯಮಾಪನವನ್ನು ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಚಾರ ಸಂಕಿರಣಗಳು, ಕಾರ್ಯಗಳು ಇತ್ಯಾದಿಗಳನ್ನು ಆಯೋಜಿಸಲು ಸಂಸ್ಥೆಗಳಿಗೆ ಸಹಾಯ ಮಾಡುತ್ತೆ. ಉನ್ನತ ಶಿಕ್ಷಣದಲ್ಲಿ ಗುಣಾತ್ಮಕ ಅಭಿವೃದ್ಧಿಗಾಗಿ ಮಾರ್ಗಗಳು ಮತ್ತು ಕಾರ್ಯತಂತ್ರಗಳನ್ನ ಚರ್ಚಿಸುವ ಮಧ್ಯಸ್ಥಗಾರರಿಗೆ ವೇದಿಕೆಗಳನ್ನ ಒದಗಿಸುವುದಾಗಿದೆ. ಇದು ಪರಿಪೂರ್ಣವಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನೇ ಪರ್ಯಾಲೋಚಿಸುವ, ಮೌಲ್ಯಮಾಪಿಸುವ ಕೆಲಸವನ್ನ ಮಾಡ್ತಾ ಬಂದಿರುವಂತಹ ಸಂಸ್ಥೆ ಆಗಿದೆ. ಹಾಗಾಗಿ ಯಾವುದೇ ನೀವು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ನೋಡಿ, ಅದು ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳು, ಕೆಲವು ಖಾಸಗಿ ಶಾಲೆಗಳು ನ್ಯಾಕ್ಗೆ ಒಳಪಟ್ಟಿವೆ. ಅದು ತಮ್ಮ ಕಾಲೇಜಿನ ಅಡಿಯಲ್ಲಿ ಹಾಕೋದು ನ್ಯಾಕ್ನಿಂದ ಮಾನ್ಯತೆ ಪಡೆದಿದೆ, A ಗ್ರೇಡ್ ಅಥವಾ B ಗ್ರೇಡ್ ನಿಂದ ಮಾನ್ಯತೆ ಪಡೆದಿದ್ದ ಹಾಕೋತಾರೆ. ಇದು ಬಹಳ ಮುಖ್ಯವಾಗಿದೆ. ಅಂದ್ರೆ ಅದರ ಸಂಸ್ಥೆಯ ಗುಣಮಟ್ಟವನ್ನ ತೋರಿಸುವ ಕೆಲಸವನ್ನ ಇದು ಮಾಡುತ್ತೆ. ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಮೌಲ್ಯಮಾಪನ ಮಾಡುವ ಮತ್ತು ವಿಶ್ಲೇಷಿಸುವ ವಿವಿಧವಾಗಿರುವಂತ ನಿಯತಾಂಕಗಳಿದಾವೆ. ಇದು ನಮ್ಗೆ ಇರುವಂತ ಒಂದು ಮಾದರಿ. ಯಾವ ಅಂಶಗಳನ್ನ ಇಟ್ಕೊಂಡು ನ್ಯಾಕು ಏನ್ ಮಾಡುತ್ತೆ, ತನ್ನ ಮೌಲ್ಯಮಾಪನವನ್ನ ಮಾಡುತ್ತೆ ಅನ್ನೋದು ಇರುವುದು. ಇವಾಗ ಪ್ರಸ್ತುತವಾಗಿ 7 ಮಾನದಂಡಗಳನ್ನ ಆಧರಿಸಿದೆ. ಇವತ್ತು ನೀವೆಲ್ಲ ನೋಡ್ತಿರ್ಬೋದು, ಯಾವ್ದಾದ್ರು ನಿಮ್ಮ ಕಾಲೇಜುಗಳು ಅಥವಾ ನೀವು ಓದ್ತಿರುತ್ತಾ ಶೈಕ್ಷಣಿಕ ಉನ್ನತ ಶಿಕ್ಷಣ ಸಂಸ್ಥೆಗಳು ನ್ಯಾಕ್ ವರ್ಕ್ ಮಾಡ್ತಿದೀವಿ ಅಂತ ಹೇಳ್ತಾರೆ. ನ್ಯಾಕ್ ವರ್ಕ್ ಏನ್ ಮಾಡ್ತಿದ್ದಾರೆ ಅನ್ನೋದು ಬಂದಾಗ 7 ಮಾನದಂಡಗಳನ್ನ ನೋಡ್ತಾ ಇವೆ. ಒಂದು ಪಠ್ಯಕ್ರಮದ ಅಂಶಗಳು, 2 ಬೋಧನೆ, ಕಲಿಕೆ ಮತ್ತು ಮೌಲ್ಯಮಾಪನ, 3 ಸಂಶೋಧನೆ, ಸಮಾಲೋಚನೆ ಮತ್ತು ವಿಸ್ತರಣೆ, 4 ಮೂಲ ಸೌಕರ್ಯ ಮತ್ತು ಕಲಿಕೆಯ ಸಂಪನ್ಮೂಲಗಳು, 5 ವಿದ್ಯಾರ್ಥಿ ಬೆಂಬಲ ಮತ್ತು ಪ್ರಗತಿ,
6 ಆಡಳಿತ, ನಾಯಕತ್ವ ಮತ್ತು ನಿರ್ವಹಣೆ, ಮತ್ತು 7ನೇದು ಆಡಳಿತ ನಿರ್ವಹಣೆಯನ್ನು ನೋಡ್ತಾ ಹೋಗ್ತೀವಿ. ಸೊ ಇದರಲ್ಲಿ 7ನೇದು ಬಂದು ನಮಗೆ ಇರೋದು ಉನ್ನತ ಮಟ್ಟದಲ್ಲಿರುವಂತ ನವೀನ ಪೂರ್ಣವಾಗಿ ಪರಿಸರಾತ್ಮಕವಾಗಿರುವಂತ ಅಂಶಗಳನ್ನ ಒಳಗೊಂಡಿರೋದನ್ನ ನೋಡ್ತಾ ಹೋಗ್ತೀವಿ. ಸೊ 7ನೇದು ಬಂದು ನವೀನ ಕಾರ್ಯಗಳು ಅಥವಾ ಪರಿಸರಾತ್ಮಕ ಕಾರ್ಯಗಳನ್ನ ಒಳಗೊಂಡಿರುತ್ತೆ. ಅದು 6ನೇ ಸೇಮ್ ಅಂಶ ಇದಾಗಿದೆ. ಅಲ್ಲಿ 7ನೇದು ಬಂದಾಗ ನಾವು ನೋಡ್ತಾ ಬಂದಾಗ ಸಂಸ್ಥೆಯು ನಿರ್ವಹಿಸುತ್ತಿರುವಂತಹ ನವೀನ ಕಾರ್ಯಕ್ರಮಗಳು ಬರ್ತವೆ. ನವೀನ ಕಾರ್ಯಕ್ರಮದಲ್ಲಿ ಪರಿಸರ ಕಾಳಜಿಯನ್ನು ಒಳಗೊಂಡಿರುತ್ತೆ. ಈ 7 ಅಂಶಗಳನ್ನ ಒಳಗೊಂಡಿರುತ್ತೆ. ಪಠ್ಯಕ್ರಮದ ಅಂಶಗಳನ್ನ ವಿಶ್ವವಿದ್ಯಾನಿಲಯಗಳಿಗೆ 150 ಅಂಕಗಳನ್ನ ಮಾಡ್ತೀವಿ. ಸ್ವಾಯತ್ತ ಅಟಾನಮಸ್ ಕಾಲೇಜ್ ಬಂದ 150 ಅಂಕಗಳಿಗೆ ನೋಡ್ತೀವಿ. ಸಂಯೋಜಿತ ಅಥವಾ ಸಂಘಟನಾ ಕಾಲೇಜುಗಳು, ಇವಾಗ ಬೆಂಗಳೂರು ಯೂನಿವರ್ಸಿಟಿಗೆ ಟ್ಯಾಗ್ ಆಗಿರೋ ಅಫಿಲಿಯೇಟೆಡ್ ಆಗಿರುವಂತ ಕಾಲೇಜುಗಳಿಗೆ 100 ಅಂಕಗಳಿಗೆ ಪರಿಶೀಲನೆ ನಡೆಯುತ್ತೆ. ಪಠ್ಯಕ್ರಮದ ಅಂಶಗಳು ಬಂದಾಗ ಎಷ್ಟು ಜನ ಕಳೆದ 5 ವರ್ಷ, ಇವತ್ತಿನಿಂದ 23ರಿಂದ ನಾವು ಹಿಂದಕ್ಕೆ 5 ವರ್ಷ ಹೋಗ್ತೀವಿ ಅಂದ್ರೆ 18, 19ರಿಂದ ಹಿಡಿದು ಇದುವರೆಗೂ ಎಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ, ಯಾವ ವರ್ಗಕ್ಕೆ ಸೇರಿದವರು ಬಂದಿದ್ದಾರೆ, ಅದ್ರ ಜೊತೆಗೆ ಯಾವೆಲ್ಲ ಪಠ್ಯಕ್ರಮವನ್ನ ನಾವು ಫಾಲೋ ಮಾಡ್ತಿದ್ದೀವಿ ಅಥವಾ ಅನುಸರಿಸ್ತಿದ್ದೀವಿ, ಯಾವೆಲ್ಲ ವಿಷಯಗಳನ್ನ ಬೋಧಿಸ್ತಿದ್ದೀವಿ ನಾವು ಅನ್ನೋದನ್ನ ಪಠ್ಯಕ್ರಮದ ಅಂಶಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಯಾವೆಲ್ಲ ಅಂಶಗಳನ್ನ ಬೋಧಿಸ್ತಿದ್ದೀವಿ ಅಂತ. ಮತ್ತೆ ಪಠ್ಯಕ್ರಮದೊಂದಿಗೆ ಸಂಸ್ಥೆಯಲ್ಲಿ ಓದುವಂತ ಮಕ್ಕಳಿಗೆ ಬೇರೆ ಪಠ್ಯಾಧಾರಿತ ಸೇವೆಗಳನ್ನ ಒದಗಿಸ್ತಿದ್ದೀವಾ, ಅವರಿಗೆ ಕರಿಕ್ಯುಲಮ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶ ಇದೆಯಾ, ಮತ್ತೆ ಯಾವ ರೀತಿಯಾದಂಥ ಮೌಲ್ಯಯುತವಾದಂಥ ಪಠ್ಯಕ್ರಮದ ಅಂಶಗಳನ್ನ ನಾವು ನೀಡ್ತಿದ್ದೀವಿ, ಇವೆಲ್ಲವೂ ಸಹ ಇಲ್ಲಿ ಒಳಗೊಂಡಿರುತ್ತೆ. ಈ ಪಠ್ಯಕ್ರಮದ ಅಂಶಗಳಲ್ಲಿಯೇ ನಾವು ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ಅಥವಾ ದಾಖಲೆಗಳನ್ನ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ, ಸಲ್ಲಿಸಬೇಕಾಗತ್ತೆ. ಮತ್ತೆ ಒಂದಷ್ಟು ಆ ದಾಖಲೆಗಳು ನಾವು ಮಾಡಿರುವಂತ ಕೆಲಸ ಕಾರ್ಯಗಳನ್ನ ತೋರಿಸ್ಕೊಡ್ಬೇಕಾಗತ್ತೆ. ಸೊ ಪಠ್ಯಕ್ರಮದ ಅಂಶಗಳು ಬಂದಾಗ ನಮ್ಮಲ್ಲಿರುವಂತ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದರ ಪಠ್ಯಕ್ರಮದ ವಿಷಯಗಳಿರ್ಬೋದು, ಆ ವಿಷಯಗಳನ್ನ ನಮ್ಮ ಸಂಸ್ಥೆಯಲ್ಲಿ ನಿಂತಿರುವಂತಹ ವಿಷಯಗಳೊಂದಿಗೆ ಹೇಗೆ ಬೆರೆಸಿತೀವಿ, ಮತ್ತೆ ಕೋರ್ಸ್ ಆಬ್ಜೆಕ್ಟಿವ್ಸ್ ಏನಿದೆ, ಕೋರ್ಸ್ ಔಟ್ಪುಟ್ ಆಬ್ಜೆಕ್ಟಿವ್ಸ್ ಏನಿದೆ, ನಾವು ಕೋರ್ಸ್ ಆಬ್ಜೆಕ್ಟಿವ್ಸ್ ಬಂದಾಗ ಏನು, ಮತ್ತೆ ಪ್ರೋಗ್ರಾಮ್ ಆಬ್ಜೆಕ್ಟಿವ್ಸ್ ಬಂದಾಗ ಏನು ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೇಕಾಗತ್ತೆ. ನಾವು ಒಂದು ವಿಷಯವನ್ನ ಬೋಧಿಸ್ತೀವಿ ಅಂದಾಗ ನಮಗೆ ಸಿಲೆಬಸ್ ಒಂದ್ ಕಡೆ ಹೇಳುತ್ತೆ, ಕರಿಕ್ಯುಲಮ್ ಏನ್ ಹೇಳುತ್ತೆ, ಸಿಲೆಬಸ್ ಏನಿರುತ್ತೆ, ಆ ಸಿಲೆಬಸ್ ಅಲ್ಲಿರುವಂತ ಅಂಶಗಳನ್ನ ನಾವು ಇಟ್ಕೊಂಡು ಆ ಸಿಲೆಬಸ್ ಇಂದ ಬಂದಿರುವಂತ ಕೋರ್ಸ್ ತಗೊಂಡು ಆ ಕೋರ್ಸ್ ಅಲ್ಲಿ ಇರುವಂತ ಆಬ್ಜೆಕ್ಟಿವ್ಸ್ ಏನು, ಉದ್ದೇಶಗಳೇನು, ಮತ್ತೆ ಈ ಕಾರ್ಯಕ್ರಮದ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ಏನೆಲ್ಲ ಮಾಡ್ತಿದೀವಿ ಅನ್ನೋ ಇಲ್ಲಿ ತಂದು ಕೊಡ್ಬೇಕಾಗತ್ತೆ. ಅದನ್ನ ನಮ್ಗೆ 70-30% ನಡೀತಾ ಹೋಗುತ್ತೆ. 70-30% ಬಂದಾಗ ನಾವು ಕೊಟ್ಟಿರುವಂತ ದಾಖಲೆಗಳೇ 70% ಇರುತ್ತೆ, ಇನ್ನು 30% ನಾವು ಕೊಟ್ಟಿರೋ ಸರಿನಾ ಇಲ್ವಾ ಅಂತ ನಾವು ನೋಡಕ್ ಶುರುವಾಗ್ತೀವಿ. ಅಂದ್ರೆ ಯಾಕೆ ನೋಡಕ್ ಶುರುವಾಗುತ್ತೆ, DVV ಅಂತ, ಡಿಜಿಟಲ್ ವ್ಯಾಲಿಡೇಷನ್ ವೆರಿಫಿಕೇಶನ್ ಅಂತ. ನಾವು ಕೊಟ್ಟಿರುವಂತ ಅಂಶಗಳು ಸರಿ ಇದೆಯಾ ಇಲ್ವಾ ಅಂತ ಎಲ್ಲಾ ಅಂಶಗಳನ್ನ ಆಧರಿಸಿ ಪರಿಶೀಲನೆಯನ್ನ ಮಾಡುತ್ತೆ. ಬೋಧನೆ, ಕಲಿಕೆ ಮತ್ತು ಮೌಲ್ಯಮಾಪನ ವಿಶ್ವವಿದ್ಯಾನಿಲಯಗಳಲ್ಲಿ 200 ಅಂಕಗಳಿಗೆ ನಡೆಯುತ್ತೆ. ಸ್ವಾಯತ್ತ ಕಾಲೇಜುಗಳು, ಅಟಾನಮಸ್ ಕಾಲೇಜುಗಳಲ್ಲಿ 300 ಅಂಕಗಳಿಗೆ, ಸಂಯೋಜಿತ ಮತ್ತು ಸಂಘಟನಾ ಕಾಲೇಜುಗಳು ಅಂದ್ರೆ ಅಫಿಲಿಯೇಟ್ ಕಾಲೇಜುಗಳಿಗೆ 350 ಅಂಕಗಳಿಗೆ ನಡೀತಾ ಹೋಗುತ್ತೆ. ಸಂಶೋಧನೆ, ಸಮಾಲೋಚನೆ ಮತ್ತು ವಿಸ್ತರಣೆ ವಿಶ್ವವಿದ್ಯಾನಿಲಯಗಳಿಗೆ ನಾವಿಲ್ಲಿ 250 ಅಂಕಗಳು, ಸ್ವಾಯತ್ತ ಕಾಲೇಜುಗಳಿಗೆ 150, ಸಂಯೋಜಿತ ಅಥವಾ ಸಂಘಟನಾ ಕಾಲೇಜುಗಳಿಗೆ 150 ಅಂಕಗಳು ನಡೆಸ್ತೇವೆ. ಮೂಲಸೌಕರ್ಯ ಮತ್ತು ಕಲಿಕೆಯ ಸಂಪನ್ಮೂಲ 100 ಅಂಕಗಳು ಎಲ್ಲಾ ವರ್ಗಗಳಿಗೂ, ವಿಶ್ವವಿದ್ಯಾಲಯ, ಸ್ವಾಯತ್ತ ಕಾಲೇಜು ಮತ್ತು ಸಂಯೋಜಿತ ಕಾಲೇಜುಗಳಿಗೂ 100 ಅಂಕಗಳು. ವಿದ್ಯಾರ್ಥಿ ಬೆಂಬಲ ಮತ್ತು ಪ್ರಗತಿ ಅದು ಸಹ 100 ಅಂಕಗಳು. ಆಡಳಿತ ಮತ್ತು ನಾಯಕತ್ವ ಮತ್ತು ನಿರ್ವಹಣೆ ಅದು ಸಹ ಇದು ಮಾಡೋದು. ಇನ್ನೋವೇಟಿವ್ ಪ್ರಾಕ್ಟೀಸಸ್ ಆಫ್ ದ ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ನವೀನ ಅಥವಾ ಆಧುನಿಕ ಪ್ರಾಕ್ಟೀಸಸ್, ಅಭ್ಯಾಸಗಳು ಮತ್ತು ಇನ್ನೋವೇಟಿವ್ ಪ್ರಾಕ್ಟೀಸಸ್ ಆಫ್ ಇದಕ್ಕೆ ಬಂದಾಗ ಆಧುನಿಕ ಅಭ್ಯಾಸಗಳನ್ನ ಏನು ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಮತ್ತೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಹೆಂಗ್ ಮಾಡ್ತಿದ್ದೀರಾ, ಈ ಅಂಶಗಳನ್ನ ಇಟ್ಕೊಂಡು ನಾವು ನೋಡ್ತಾ ಬರ್ಬೇಕಾಗತ್ತೆ. ಪ್ರತಿಯೊಂದರಲ್ಲೂ ಅಷ್ಟೇ ಬೋಧನೆ, ಕಲಿಕೆ ಇದಕ್ಕೆ ಬಂದಾಗ ಅಲ್ಲಿ ನಾವು ನೀಡುವಂತ ಅಸೈನ್ಮೆಂಟ್ಗಳಿರ್ಬೋದು ಅಥವಾ ನಾವು ಕೊಡುವಂತ ಅಸೈನ್ಮೆಂಟ್ಗಳೊಂದಿಗೆ ವಿಚಾರ ಸಂಕಿರಣಗಳಿರ್ಬೋದು ಅಥವಾ ನಾವು ಕೊಟ್ಟಿರುವಂತ
ಆಂತರಿಕ ಮೌಲ್ಯಮಾಪನ ನೀಡುವಂತಹ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಪತ್ರಿಕೆಗಳಿರ್ಬೋದು. ಮತ್ತೆ ನಾವು ಯಾವ ಯಾವ ಕಾರ್ಯಕ್ರಮಗಳನ್ನ ಇನ್ನೋವೇಟಿವ್ ಕಾರ್ಯಕ್ರಮಗಳನ್ನ ಬೋಧನೆ ಕಲಿಕೆಯಲ್ಲಿ ಅಡಾಪ್ಟ್ ಮಾಡ್ಕೊಂಡಿದೀವಿ. ಮತ್ತೆ ಜೊತೆಗೆ ನಾವು ಶಾಲೆಯಲ್ಲಿ ಅಥವಾ ಕಾರ್ಯನಿರ್ವಹಿಸುವಂತ ಅಥವಾ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಕ ಕಾರ್ಯನಿರ್ವಹಿಸುವಂತ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು, ಅವರ ವಿದ್ಯಾರ್ಹತೆ ಏನು, ಅವರ ಅನುಭವವೇನು, ಅವರಲ್ಲಿ ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ಸಂಸ್ಥೆಯನ್ನು ಸಪೋರ್ಟ್ ಮಾಡ್ತಿದ್ಯಾ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಬೋಧನಾ ಕಲಿಕೆಯನ್ನ ಸಂಘಟಿಸ್ತಿದೆ ಸಂಸ್ಥೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಸಂಶೋಧನೆ, ಸಮಾಲೋಚನೆ ಮತ್ತೆ ವಿಸ್ತರಣೆ ಬಂದಾಗ ಶಿಕ್ಷಕರಿಗೆ ಅವಕಾಶ ಇದೆಯಾ, ಅಲ್ಲಿ ಓದು ಕೆಲಸ ಮಾಡುವಂತ ಪ್ರೊಫೆಸರ್, ಟೀಚರ್ಸ್ ಅಥವಾ ಯಾರು ಲೆಕ್ಚರ್ಸ್ ಇದಾರೋ ಅವ್ರಿಗೆ ಹೈಯರ್ ಸ್ಟಡಿ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತಾ, ವಿಚಾರ ಸಂಕಿರಣಗಳು, ಕಾರ್ಯಾಗಾರಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡ್ಕೊಡುತ್ತಾ, ಸಂಸ್ಥೆಗೆ ಅವ್ರಿಗೆ ಡೊನೇಟ್ ಮಾಡುತ್ತಾ, ಅಥವಾ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ ತಗೊಂಡು ಅಲ್ಲಿ ಮಕ್ಕಳೊಂದಿಗೆ, ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ಬೆಳವಣಿಗೆಗೂ ಪ್ರಯತ್ನ ಪಡ್ತಿದ್ಯಾ ಇಲ್ವಾ, ಈ ರೀತಿಯ ಅಂಶಗಳನ್ನ ನೋಡ್ತೀವಿ. ಮೂಲ ಸೌಕರ್ಯ ಮತ್ತು ಕಲಿಕೆ ಸಂಬಂಧ ಬಂದಾಗ ಎಂತ ಇನ್ಫ್ರಾಸ್ಟ್ರಕ್ಚರ್ ಇದೆ, ಕ್ಲಾಸ್ ರೂಮ್ಗಳು ಹೇಗಿದಾವೆ, ICT ಎನೇಬಲ್ಡ್ ಆಗಿರೋದು ಇದೆಯಾ ಅಥವಾ ಮಾಮೂಲಿ ತರಗತಿಗಳಿದಾವ, ಲೈಬ್ರರಿ ಹೇಗಿದೆ, ಮತ್ತೆ IT ಲ್ಯಾಬ್ ಯಾವ ರೀತಿ ಇರುತ್ತೆ, ಮತ್ತೆ ಅದ್ರ ಜೊತೆಗೆ ಕ್ಯಾಂಪಸ್ ಹೇಗಿದೆ. ಸೊ ಈ ಅಂಶಗಳನ್ನ, ಮತ್ತೆ ಲೈಬ್ರರಿ ಏನಾದ್ರು ಇನ್ನೋವೇಟಿವ್ ಮೆಥಡ್ ಅನ್ನ ಫಾಲೋ ಮಾಡ್ತಿದಾರಾ ಅಥವಾ ಯಾವ್ದಾದ್ರು ಸಾಫ್ಟ್ವೇರ್ನ ಹಾಕಿ ಆನ್ಲೈನ್ ಅಲ್ಲಿ ಮಕ್ಕಳು ಓದ್ಲಿಕ್ಕೆ ಸಾಧ್ಯ ಆಗುತ್ತಾ ಪ್ಯಾಂಡಮಿಕ್ ಬಂದಾಗ, ಈ ತರದೆಲ್ಲ ಅಂಶಗಳನ್ನ ನಾವು ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿ ಬೆಂಬಲ ಪ್ರಗತಿಯಿಂದ ಬಂದಾಗ ಎಂತೆಂತ ವಿದ್ಯಾರ್ಥಿಗಳು ಬರ್ತಾರೆ, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಎಷ್ಟು ಜನ ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ, OBCಗೆ ಯಾರು ಬಂದಿದ್ದಾರೆ, ಅಥವಾ ತುಳಿತಕ್ಕೆ ಒಳಗಾದಂತ ಜನಾಂಗಗಳೆಷ್ಟು, ಈ ಎಲ್ಲಾ ವಿದ್ಯಾರ್ಥಿಗಳ ಡಾಟಾ ಅಲ್ಲಿರ್ಬೇಕಾಗತ್ತೆ, ದತ್ತಾಂಶ ಅಲ್ಲಿರ್ಬೇಕಾಗತ್ತೆ, ಅವ್ರ ಪ್ರಗತಿ ಹೇಗಾಗತ್ತೆ ಅಂತ ನೋಡ್ಬೇಕಾಗತ್ತೆ. ಆಡಳಿತ ನಾಯಕತ್ವ ನಿರ್ವಹಣೆ ಬಂದಾಗ ನಮ್ಗೆ ಇಲ್ಲಿ IQAC ಏನ್ ಹೇಳ್ತೀವೋ, ಇಂಟರ್ನಲ್ ಕ್ವಾಲಿಟಿ ಬಗ್ಗೆ ಏನ್ ಇದು ಮಾಡ್ತಾ ಹೋಗ್ತೀವೋ, ಗೌರ್ನಿಂಗ್ ಕೌನ್ಸಿಲ್ ಏನ್ ಮಾಡ್ತಾ ಹೋಗ್ತೀವೋ ಅದನ್ನ ಇವ್ರನ್ನ ಇಲ್ಲಿ ಬಂದಾಗ ಇಲ್ಲಿ ಪ್ರಾಂಶುಪಾಲರನ್ನು ಒಳಗೊಂಡಂತೆ ಗೌರ್ನೆನ್ಸ್ ಕೌನ್ಸಿಲಿಂಗ್ ಕಮಿಟಿ ಅವರೆಲ್ಲ ಇದು ಮಾಡಿ ಸಂಸ್ಥೆಯ ಬೆಳವಣಿಗೆ ಯಾವ ರೀತಿ ಶ್ರಮವನ್ನ ಮಾಡ್ತಿದ್ದಾರೆ ಅನ್ನೋದು ನೋಡ್ತಾ ಬರ್ಬೇಕಾಗತ್ತೆ. ಜೊತೆಗೆ ನಾವು ಇನ್ನೋವೇಟಿವ್ ಪ್ರಾಕ್ಟೀಸಸ್ ಅಂತ ನೋಡ್ತಾ ಬಂದಾಗ, ಇನ್ನೋವೇಟಿವ್ ಪ್ರಾಕ್ಟೀಸಸ್ 7ನೇರಲ್ಲಿ ಇನ್ನೋವೇಟಿವ್ ಪ್ರಾಕ್ಟೀಸಸ್ ನವೀನ ಮಾದರಿಯ ಪ್ರಾಕ್ಟೀಸ್ಗಳು ಬಂದಾಗ ಶಾಲೆಯಲ್ಲಿ ಸೋಲಾರ್ ವ್ಯವಸ್ಥೆ ಇದೆಯಾ, ಮಳೆ ನೀರಿನ ಕೊಯ್ಲು ಮಾಡ್ಲಿಕ್ಕೆ ಅದನ್ನ ಶೇಖರಣೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಈ ರೀತಿಯಾದಂತ ಪ್ರಾಕ್ಟೀಸ್ಗಳನ್ನ, ಮತ್ತೆ ಪರಿಸರ ಕಾಳಜಿಗೆ ಸಂಬಂಧಪಟ್ಟು ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಿದೀವಿ, ಇವೆಲ್ಲದ್ರ ಮೇಲೆ ಇದು ಆಧರಿಸ್ಕೊಂಡಿರುತ್ತೆ. ಸೊ ನೆಕ್ಸ್ಟ್ ಮೇಲೆ ತಿಳಿಸಿದ ಪ್ರತಿಯೊಂದು ಅಂಶಕ್ಕೂ ಏನ್ ಮಾಡುತ್ತೆ, ನಾವು ನೀಡಿದ ತೂಕದ ಆಧಾರದ ಮೇಲೆ 216 ಮೌಲ್ಯಮಾಪನ ಸೂಚಕಗಳನ್ನ ನಾವು ನಿರ್ಣಯಿಸ್ತಾ ಬರ್ತೇವೆ. ಮೌಲ್ಯಮಾಪನ ಶ್ರೇಣೀಕರಣ ಮಾಡಿದಾಗ ಆ ಸಂಸ್ಥೆಗಳಲ್ಲಿ CGP, ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆವರೇಜ್, ಸಂಚಿತ ಶ್ರೇಣಿ ಅಂಶಗಳ ಸರಾಸರಿ, ABC ಅಥವಾ D ಅಂತ ಕರಿತಾ ಹೋಗ್ತೀವಿ, ವರ್ಗೀಕರಿಸಲಾಗುತ್ತೆ. ಈ ಶ್ರೇಣೀಕರಣವನ್ನು ಈ ಕೆಳಗಿನಂತೆ ಮಾಡಲಾಗುತ್ತೆ. ಸಾಂಸ್ಥಿಕ ಶ್ರೇಣಿ 3.51 to 4 ಮಾರ್ಕ್ಸ್. ಸೊ ಇದು ಬಂತು A++ ಬರುತ್ತೆ. ಇವರಿಗೆ ಹೆಚ್ಚು ಅನುದಾನವನ್ನ ಇವ್ರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಲ್ಮೋಸ್ಟ್ ಒಂದು 10ರಿಂದ 15 ಕೋಟಿವರೆಗೂ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಯಾಕಂದ್ರೆ ಇನ್ನಷ್ಟು ಎನ್ಹಾನ್ಸ್ ಮಾಡ್ಲಿ ಅಂತ. 3.26 to 3.26ರಿಂದ 3.50 ವರೆಗೂ ಬಂದಾಗ A+ ಸಿಗುತ್ತೆ. ಇವರು 10 ಕೋಟಿವರೆಗೂ ಅನುದಾನ ಪಡಿಬಹುದು. A ಬಂದಾಗ 5ರಿಂದ 10 ಕೋಟಿ, B++ ಬಂದಾಗ 5 ಕೋಟಿ ಸರಾಸರಿ. ಸೊ B+ ಬಂದಾಗ 5 ಕೋಟಿ, 2 ಕೋಟಿಯಿಂದ 5 ಕೋಟಿವರೆಗೂ ಬರುತ್ತೆ. ಸೊ 2.1ರಿಂದ 2.50 ಬಂತು. B ಅಗ್ರಿಗೇಟ್ ಆಯ್ತು ಅಂದ್ರೆ ಅಲ್ಲಿ 1 ಕೋಟಿಯಿಂದ 2 ಕೋಟಿ ಅಂಶ ಅನುದಾನವನ್ನ ಪಡ್ಕೋತಾರೆ. ಇವರೆಲ್ಲ ಅಗ್ರಿಗೇಟೆಡ್ ಆಗ್ತಾರೆ, ಆದ್ರೆ ಮಾನ್ಯತೆ ಪಡಿತಾರೆ. ಆದ್ರೆ ಇದಕ್ಕಿಂತ ಕಡಿಮೆ ಬಂದಂತವ್ರು ಶೇಕಡ <1.50, 1.5 ಅಂಶಗಳಿಂದ ಯಾರು ಕಡಿಮೆ ಬರ್ತಾರೋ ಅವ್ರನ್ನ ಮಾನ್ಯತೆಯಿಂದ ಹೊರಗಡೆ ಇರ್ತಾರೆ. ಇದು ಏನು ನಾವು ನೀಡುವಂತ, ಅಂದ್ರೆ ನ್ಯಾಕ್ ಅಸೆಸ್ ಮಾಡುವಂತ ಪರಿಯಾಗಿದೆ, ಇದು ಮೇಲೆ ನಿಂತಿರುತ್ತೆ. ಹಾಗಾಗಿ ಎಲ್ಲಾ ಸಂಸ್ಥೆಗಳು ನ್ಯಾಕ್ ಮಾನ್ಯತೆಯನ್ನ ಪಡಿಲೇಬೇಕು ಅನ್ನೋದು, ಈಗ ಎಲ್ಲಾ ಡಿಗ್ರಿ ಕಾಲೇಜುಗಳು ಪಡಿಲೇಬೇಕು ಅನ್ನೋದು ಸರ್ಕಾರದ ನಿಲುವಾಗಿದೆ. ಹಾಗಾಗಿ ಪ್ರಸ್ತುತ ಎಲ್ಲಾ ಉನ್ನತ ಶಿಕ್ಷಣ ಸಂಸ್ಥೆಗಳು ನ್ಯಾಕ್ಗಾಗಿ ಇವಾಗ ಹಗಲು ರಾತ್ರಿ ಶ್ರಮಿಸ್ತಿದ್ದಾವೆ. ಸೊ ಹಾಗಾಗಿ ನ್ಯಾಕ್ ಮಾನ್ಯತೆ ಪಡೆದಾಗ ಅದು 5 ವರ್ಷಗಳ ಕಾಲಾವಧಿಗಿರುತ್ತೆ. ಆ 5 ವರ್ಷ ಆದ್ಮೇಲೆ ನಾವು ನೆಕ್ಸ್ಟ್ ಮುಂದಿನ ಕ್ರಿಕೆಟ್ ಹೋಗೋಷ್ಟರಲ್ಲಿ ಅವ್ರು ಕೊಟ್ಟಿರೋ ಅನುದಾನವನ್ನ ಬಳಸ್ಕೊಂಡು ಇನ್ನೆಷ್ಟು ಎನ್ಹಾನ್ಸ್ ಮಾಡಿದೀವಿ ನಾವು, ಅಥವಾ ಪುನಶ್ಚೇತನಗೊಳಿಸಿದೀವಿ, ಪುಷ್ಟೀಕರಿಸಿದೀವಿ ಅನ್ನೋದನ್ನ ನೋಡ್ಬೇಕಾಗತ್ತೆ.
ಸೊ ನೆಕ್ಸ್ಟ್ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪರಿಚಯದೊಂದಿಗೆ ಅದರ ಗುಣಮಟ್ಟ ಪ್ರಸ್ತುತಿಯ ಬಗ್ಗೆ ಕಾಳಜಿ ವಹಿಸುತ್ತೆ. ಶಿಕ್ಷಣದ ಮೇಲಿನ ರಾಷ್ಟ್ರೀಯ ಶಿಕ್ಷಣ ನೀತಿ NPE 1986, ಪ್ರೋಗ್ರಾಮ್ ಆಫ್ ಆಕ್ಷನ್ ಕ್ರಿಯಾ ಯೋಜನೆ POA 1992 ಸ್ವತಂತ್ರ ಮಾನ್ಯತೆ ನಿಯೋಗಿ ಸ್ಥಾಪನೆಯನ್ನು ಪ್ರತಿಪಾದಿಸುವ ನೀತಿಗಳಿಗಾಗಿ ಕಾರ್ಯತಂತ್ರದ ಯೋಜನೆಗಳನ್ನ ವಿವರಿಸಿದೆ. ಪರಿಣಾಮವಾಗಿ ನ್ಯಾಕ್ ಅನ್ನು ಬೆಂಗಳೂರಿನಲ್ಲಿ ತನ್ನ ಪ್ರಧಾನ ಕಚೇರಿಯೊಂದಿಗೆ ಸ್ಥಾಪಿಸಲಾಯಿತು. ಇವಾಗ ನ್ಯಾಕ್ ಪ್ರಧಾನ ಕಚೇರಿಯನ್ನ ಬೆಂಗಳೂರು ಇಟ್ಟಿದ್ವಿ, ಅದರ ಪೂರ್ತಿ ಉಸ್ತುವಾರಿಯನ್ನ ಈಗ ದೆಹಲಿಗೆ ವರ್ಗಾಯಿಸಲಾಗಿದೆ. ಆದರೆ ಮೊದಲಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಸಮೀಪವೇ ಅದನ್ನ ಸ್ಥಾಪಿಸಲಾಗಿತ್ತು. ನ್ಯಾಕ್ನ ಜನರಲ್ ಕೌನ್ಸಿಲಿಂಗ್ ಮತ್ತು ಕಾರ್ಯಕಾರಿ ಸಮಿತಿಯನ್ನ ಮೂಲಕ ಭಾರತೀಯ ಉನ್ನತ ಶಿಕ್ಷಣ ವ್ಯವಸ್ಥೆಯ ವಿಭಾಗದಿಂದ ಶೈಕ್ಷಣಿಕ ನಿರ್ವಾಹಕರು, ನೀತಿ ನಿರೂಪಕರು ಮತ್ತು ಹಿರಿಯ ಶಿಕ್ಷಣ ತಜ್ಞರನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. UGC ನಿಯಮಾವಳಿಯ ಅನ್ವಯವೇ ನಡೀತಾ ಹೋಗುತ್ತೆ. UGC ಅಧ್ಯಕ್ಷರು ನ್ಯಾಕ್ನ GCಯ ಸಾಮಾನ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಾರೆ. ನಿರ್ದೇಶಕರು ಶೈಕ್ಷಣಿಕ ಆಡಳಿತ ಮುಖ್ಯಸ್ಥರಾಗಿದ್ದರೆ GC ಮತ್ತು EC ಎರಡರ ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ. ಕೋರ್ಸ್ ಪೋಷಕ ಸಿಬ್ಬಂದಿ ಹಾಗೂ ಸಲಹಾ ಸಮಿತಿ ಇರುತ್ತೆ. ಸೊ ಶೈಕ್ಷಣಿಕ ಪ್ರಕ್ರಿಯೆಗಳು ಮತ್ತು ಫಲಿತಾಂಶಗಳು, ಪಠ್ಯಕ್ರಮದ ವ್ಯಾಪ್ತಿ, ಬೋಧನೆ, ಕಲಿಕೆ ಪ್ರಕ್ರಿಯೆಗಳು, ಅಧ್ಯಾಪಕರು, ಸಂಶೋಧನೆ, ಮೂಲಸೌಕರ್ಯ, ಕಲಿಕಾ ಸಂಪನ್ಮೂಲಗಳು, ಸಂಸ್ಥೆ ಆಡಳಿತ, ವಿದ್ಯಾರ್ಥಿ ಸೇವೆಗಳು ಮತ್ತು ಆರ್ಥಿಕ ಯೋಗಕ್ಷೇಮಕ್ಕೆ ಸಂಬಂಧಿಸಿದಂತೆ ಅದರ ಕಾರ್ಯಕ್ಷಮತೆಯ ವಿಷಯದಲ್ಲಿ ಪ್ರಮಾಣಗಳ ಮಾನದಂಡಗಳಿಗೆ ಅನುಗುಣವಾಗಿ ಸಂಸ್ಥೆಗಳನ್ನು ನ್ಯಾಕ್ ಮೌಲ್ಯಮಾಪನ ಮಾಡುತ್ತೆ. ಇವೆಲ್ಲ ಅಂಶಗಳು, ಆ 7 ಮಾನದಂಡಗಳೇನಿದಾವೋ ಆ 7 ಮಾನದಂಡಗಳಿಗೆ ಇವೆಲ್ಲ ಅಂಶಗಳನ್ನ ಸೇರಿಸ್ಕೊಂಡು ಅವರು ಏನ್ ಮಾಡ್ತಾರೆ, ನಿರ್ಣಯವನ್ನ ಮೌಲ್ಯಮಾಪನವನ್ನ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ ನ್ಯಾಕ್. ಸೊ ನ್ಯಾಕ್ನ ಮೌಲ್ಯ ಚೌಕಟ್ಟು, ಸೊ ರಾಷ್ಟ್ರೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೆ. ವಿದ್ಯಾರ್ಥಿಗಳನ್ನ ಜಾಗತಿಕವಾಗಿ ಸಮರ್ಥರನ್ನಾಗಿ ಮಾಡಲು ಪ್ರಯತ್ನಿಸುತ್ತೆ. ವಿದ್ಯಾರ್ಥಿಗಳಲ್ಲಿ ಮೌಲ್ಯ ವ್ಯವಸ್ಥೆಯನ್ನ ಬೆಳೆಸುತ್ತೆ. ತಂತ್ರಜ್ಞಾನದೊಂದಿಗೆ ಸುಲಭವಾಗಿ ಉತ್ತೇಜನ ಪಡೆಯುತ್ತೆ. ಶ್ರೇಷ್ಠತೆಗಾಗಿ ಶ್ರಮಿಸುತ್ತೆ. ಇದೆಲ್ಲವೂ ವಿದ್ಯಾರ್ಥಿ ಕೇಂದ್ರಿತ, ವಿದ್ಯಾರ್ಥಿ ಉಪಯೋಗಿಯಾಗಿ ಒಬ್ಬ ಉನ್ನತ ಶಿಕ್ಷಣವನ್ನ ಪಡೆಯುವಂತ ವಿದ್ಯಾರ್ಥಿಯು ಜಗತ್ತಿನ ಯಾವುದೇ ಮೂಲೆಯಲ್ಲಾದ್ರೂ ತನ್ನ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಮಟ್ಟಿಗೆ ಬೆಳಿಬೇಕು ಅನ್ನೋದರ ಅಪೇಕ್ಷೆ ಆಗುತ್ತೆ. ಹಾಗಾಗಿ ಗುಣಾತ್ಮಕ ಶಿಕ್ಷಣವನ್ನ ಪ್ರತಿಯೊಬ್ಬರೂ ಸಹ ಸಾಧಿಸಬೇಕು, ಪಡ್ಕೋಬೇಕು ಅನ್ನೋದು ಇದರ ಮುಖ್ಯ ಧ್ಯೇಯ. ಹಾಗಾಗಿ ಇದರ ಮೌಲ್ಯ ಅದನ್ನ ಹೇಳ್ತಾ ಹೋಗುತ್ತೆ. ನ್ಯಾಕ್ನ ಮಿಷನ್, ಅದರ ದೂರದೃಷ್ಟಿ ಏನು? ಉನ್ನತ ಶಿಕ್ಷಣದ ಸಂಸ್ಥೆಗಳು ಅಥವಾ ಅದರ ಘಟಕಗಳು ಅಥವಾ ನಿರ್ದಿಷ್ಟ ಶೈಕ್ಷಣಿಕ ಕಾರ್ಯಕ್ರಮಗಳು ಅಥವಾ ಯೋಜನೆಗಳ ಆವರ್ತಕ ಮೌಲ್ಯಮಾಪನ ಮತ್ತು ಮಾನ್ಯತೆಗಾಗಿ ವ್ಯವಸ್ಥೆ ಮಾಡುವುದು. ಸೊ ಶೈಕ್ಷಣಿಕ ಕಾರ್ಯಕ್ರಮಗಳು, ಯೋಜನೆಗಳು ಪುನರಾವರ್ತಿತ ಆಗ್ಬೇಕು, ಅದರಲ್ಲಿ ಬರುವಂತ ಬದಲಾವಣೆಗಳು, ಕಾಲಕ್ಕೆ ತಕ್ಕಂತೆ ಶಿಕ್ಷಣದ ಕ್ರಮಗಳನ್ನ ರೂಪಿಸ್ಕೊಳ್ಳೋದು, ಇವೆಲ್ಲವೂ ಮುಖ್ಯ ಆಗ್ತವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನೆ, ಕಲಿಕೆ ಮತ್ತು ಸಂಶೋಧನೆಯ ಗುಣಮಟ್ಟವನ್ನು ಉತ್ತೇಜಿಸಲು ಶೈಕ್ಷಣಿಕ ವಾತಾವರಣವನ್ನು ಉತ್ತೇಜಿಸಲು ನೆರವಾಗುತ್ತೆ. ಬೋಧನಾ, ಕಲಿಕೆ ಮತ್ತು ಸಂಶೋಧನೆಯ ಗುಣಮಟ್ಟ, ಸಂಶೋಧನೆಯ ಮನಸ್ಥಿತಿಯನ್ನ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ಅದರ ಉದ್ದೇಶ ಆಗತ್ತೆ. ಹಾಗಾಗಿ ಶಿಕ್ಷಣ ಸಂಸ್ಥೆಗಳು ಬೋಧನೆ, ಕಲಿಕೆಯಲ್ಲಿ ಹೆಚ್ಚು ಗುಣಮಟ್ಟವನ್ನು ಸಾಧಿಸಬೇಕು. ಆ ಗುಣಮಟ್ಟಾಧಾರಿತವಾಗಿರುವಂತ ಶಿಕ್ಷಣವನ್ನು ಒದಗಿಸುವಂತೆ ಮಾಡುವ ಪ್ರಯತ್ನವನ್ನ ನಮ್ಗೆ ನ್ಯಾಕ್ ಸಂಸ್ಥೆಗಳಿಗೆ ಚಾಟಿ ಬೀಸುತ್ತೆ. ಸಂಸ್ಥೆಗಳು ತಮ್ಮ ಉಳಿವಿಗಾಗಿ ಅದರ ಪ್ರಯತ್ನವನ್ನ ಮಾಡ್ತವೆ. ಉನ್ನತ ಶಿಕ್ಷಣದಲ್ಲಿ ಸ್ವಯಂ ಮೌಲ್ಯಮಾಪನ, ಹೊಣೆಗಾರಿಕೆ, ಸ್ವಾಯತ್ತತೆ ಮತ್ತು ನಾವೀನ್ಯತೆಗಳನ್ನ ಪ್ರೋತ್ಸಾಹಿಸೋದಕ್ಕೆ ಬೇಕಿದೆ. ಗುಣಮಟ್ಟ ಸಂಬಂಧಿತ ಸಂಶೋಧನಾ ಅಧ್ಯಯನಗಳು, ಸಲಹಾ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನ ಕೈಗೊಳ್ಳಲು ನೆರವಾಗುತ್ತೆ. ಗುಣಮಟ್ಟದ ಮೌಲ್ಯಮಾಪನ, ಪ್ರಚಾರ ಮತ್ತು ಪೋಷಣೆಗಾಗಿ ಉನ್ನತ ಶಿಕ್ಷಣದ ಇತರ ಮಧ್ಯಸ್ಥಗಾರರೊಂದಿಗೆ ಸಹಕರಿಸುತ್ತೆ. ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವೋ, ಇವಾಗ ಟೈ ಅಪ್ ಮಾಡ್ಕೊಳ್ಳೋದು. ಸೊ ಇವೆಲ್ಲವೂ ಆಗೋದ್ರಿಂದ ಉನ್ನತ ಶಿಕ್ಷಣದಲ್ಲಿ ಹೆಚ್ಚು ಗುಣಮಟ್ಟವನ್ನು ಸಾಧಿಸಬಹುದು ಅನ್ನೋದು ಅದರ ವಿಚಾರ ಆಗಿದೆ. ನ್ಯಾಕ್ ಇಂದ ಆಗುವಂತ ಪ್ರಯೋಜನಗಳು, ಸಂಸ್ಥೆಗಳು ತಿಳುವಳಿಕೆಯುಳ್ಳ ವಿಮರ್ಶೆಯ ಮೂಲಕ ಸಾಮರ್ಥ್ಯ, ದೌರ್ಬಲ್ಯದ ಅವಕಾಶಗಳನ್ನು ತಿಳ್ಕೊಳ್ತವೆ. ನಾವು ಯಾವ ಮಟ್ಟಕ್ಕೆ ಇದ್ದೇವೆ, ನಮ್ಮ ಸ್ಟ್ರೆಂತ್ ಏನು, ನಮ್ಮ ವೀಕ್ನೆಸ್ ಏನು, ಯಾವ ನೆಲೆಯಲ್ಲಿ ನಾವು ಸದೃಢಗೊಳ್ಬೇಕಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಇದು ಧನ ಸಹಾಯ ನಿಯೋಗಿಗಳಿಗೆ ಉದ್ದೇಶಗಳು ಮತ್ತು ದತ್ತಾಂಶಗಳನ್ನ ಒದಗಿಸುತ್ತೆ. ಧನ ಸಹಾಯ ನಿಯೋಗಿಗಳಿಗೆ ಉದ್ದೇಶಗಳು ಮತ್ತು ದತ್ತಾಂಶಗಳನ್ನ, ಯಾಕೆ ನಮ್ಗೆ ಧನ ಸಹಾಯದ ಅಗತ್ಯವಿದೆ, ಯಾವ ಉದ್ದೇಶ ಇದೆ, ಯಾಕೆ ಕೊಡ್ಬೇಕಿದೆ, ಅದರ ದತ್ತಾಂಶವನ್ನ ತಂದುಕೊಡುತ್ತೆ. ಶಿಕ್ಷಣಶಾಸ್ತ್ರದ ನವೀನ ಮತ್ತು ಆಧುನಿಕ ವಿಧಾನಗಳಿಗೆ ಸಂಸ್ಥೆಯನ್ನ ಸಜ್ಜುಗೊಳಿಸುತ್ತೆ. ಪೆಡಗಾಗಿ ಅಂತ ಏನ್ ಬಳಸ್ತೀವೋ ಎಜುಕೇಶನ್ ಪರ್ಯಾಯವಾಗಿ, ಆ ಪೆಡಗಾಗಿಗೆ ಅಥವಾ ಶಿಕ್ಷಣಶಾಸ್ತ್ರಕ್ಕೆ ನವೀನ ಮತ್ತು ಆಧುನಿಕ ವಿಧಾನಗಳಿಗೆ
ಸಂಸ್ಥೆಯನ್ನು ಸಜ್ಜುಗೊಳಿಸುತ್ತೆ. ಯಾವೆಲ್ಲ ವಿಷಯಗಳನ್ನ ನಾವು ರೂಢಿಸ್ಕೋಬಹುದು, ಅಳವಡಿಸ್ಕೋಬಹುದು ಅಂತ ಹೇಳ್ಕೊಡುತ್ತೆ. ಶಿಕ್ಷಣ ಸಂಸ್ಥೆಗೆ ಹೊಸ ದಿಕ್ಕು ಮತ್ತು ಗುರುತನ್ನು ನೀಡುತ್ತೆ. ಸಂಸ್ಥೆ ನ್ಯಾಕ್ ಒಳಪಟ್ಟ ನಂತರ ಅದಕ್ಕೆ ಇರುವಂತ ಮೌಲ್ಯ ಹೆಚ್ಚಾಗತ್ತೆ. ಅದಕ್ಕೊಂದು ಏನ್ ಹೇಳ್ತೀವಿ, ಒಂದು ಪ್ರಚಾರ ಸಿಗುತ್ತೆ. ಆ ಪ್ರಚಾರದಿಂದ ತನ್ನನ್ನ ತಾನು ಗುರುತಿಸ್ಕೊಳ್ಳಿಕ್ಕೆ ಅಥವಾ ತನ್ನ ಇನ್ನೊಂದಷ್ಟು ಒಳ್ಳೆಯ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಸಂಸ್ಥೆಯು ನೀಡುವ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯ ಬಗ್ಗೆ ಸಮಾಜಕ್ಕೆ ತಿಳಿಸಲಾಗುತ್ತೆ. ಅಂತರ್ ಸಾಂಸ್ಥಿಕ ಮತ್ತು ಅಂತರ್ ಸಾಂಸ್ಥಿಕ ಸಂಬಂಧಗಳನ್ನ ಉತ್ತೇಜಿಸುತ್ತೆ. ಸೊ ಆಂತರಿಕವಾಗಿ ಮತ್ತೆ ಬೌದ್ಧಿಕವಾಗಿ ಚರ್ಚೆ ಮಾಡಲಿಕ್ಕೆ, ತಮ್ಮನ್ನ ತಿಳ್ಕೊಳ್ಳಿಕ್ಕೆ ನೆರವಾಗುತ್ತೆ. ನೆಕ್ಸ್ಟ್ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತೀಯ ಗುಣಮಟ್ಟ ಪರಿಷತ್ತು 1997ರಲ್ಲಿ ಇದು ಸ್ಥಾಪನೆ ಆಗತ್ತೆ. ಇದರ ಉದ್ದೇಶ ಆಗಿದ್ದು ಆಗ ಶಿಕ್ಷಣದ ಬಗ್ಗೆಗಿಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರದ ನೆಲೆಯಲ್ಲಿ ಹೆಚ್ಚಾಗಿ ಇದನ್ನ ಬಳಸ್ಕೊತಿದ್ವಿ. ಕೈಗಾರಿಕೆಗಳಲ್ಲಿ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದು ಕಾರ್ಯವನ್ನು ನಡೆಸ್ತಿತ್ತು. ಅದನ್ನ ಶಿಕ್ಷಣ ಕ್ಷೇತ್ರಕ್ಕೂ ತರಬೇಕು ಅನ್ನೋ ಉದ್ದೇಶದಿಂದ ನ್ಯಾಕ್ 2015-16ರಲ್ಲಿ ಪ್ರತಿಪಾದನೆಯನ್ನ ಮಾಡ್ತು. 1997ರಲ್ಲಿ ಅದು ಸ್ಥಾಪನೆ ಆದ್ರು. ಅದು ಕಾರ್ಯ ನಿರ್ವಹಿಸ್ತಿದ್ರು. ಅದರ ಪ್ರಖರತೆ, ಅದರ ಪ್ರಾಮುಖ್ಯತೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಗೊತ್ತಾಗಿತ್ತು. 2015-16ರಲ್ಲಿ ಅಂದ್ರೆ ತಪ್ಪಾಗ್ಲಿಲ್ಲ. ಅದು ಯಾವ ಕಾರಣಕ್ಕೆ ಹೇಳ್ತೀನಿ, ಇದು BEd ಕಾಲೇಜ್ಗಳಿಗೆ, ಶಿಕ್ಷಣದ ಕಾಲೇಜುಗಳಿಗೆ ಇದು ಒಂದು ಒತ್ತಾಸೆಯಾಗಿ ಬಂತು. ನಾವು ಯಾವ ರೀತಿಯಾದಂತ ಗುಣಾತ್ಮಕತೆಯನ್ನ ಶಾಲೆಯಲ್ಲಿ ಅಥವಾ ಕಾಲೇಜು ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡ್ತೀವಿ ಅನ್ನೋದನ್ನ ಅಸೆಸ್ ಮಾಡ್ಲಿಕ್ಕೆ ಅಂತ ಇದು ಜಾರಿಗೆ ಬಂದಿತ್ತು. ಸೊ ಏನಾಗುತ್ತೆ ಅಂದ್ರೆ ಇದರಿಂದ ಯಾವ ರೀತಿಯಾದಂತ ಗುಣಮಟ್ಟದಲ್ಲಿ ನಾವು ಕಾರ್ಯನಿರ್ವಹಿಸ್ತಿದ್ದೇವೆ, ಯಾವ ರೀತಿಯಲ್ಲಿ ಬದಲಾಗಬೇಕಿದೆ, ಯಾವುದನ್ನ ಜೋಡಿಸ್ಕೋಬೇಕಿದೆ, ಯಾವುದನ್ನ ಪಾಲಿಸ್ಕೋಬೇಕಿದೆ ಎಂಬುದನ್ನ ತೋರಿಸೋ ಉದ್ದೇಶದಿಂದಲೇ ಇದು ಅನುಷ್ಠಾನಕ್ಕೆ ಬರುತ್ತೆ. ನಂತರ ಅದು ಕ್ರಮೇಣ ತನ್ನ ಅಸ್ತಿತ್ವವನ್ನ ಕಡಿಮೆಗೊಳಿಸ್ತಾ ನಾಕೆ ಎಲ್ಲವನ್ನು ಮಾಡಬೇಕು ಅಂತ ಮುಂದಾಗುತ್ತೆ. ಸೊ ಇದು ಶಿಕ್ಷಣ ವಲಯದಲ್ಲಿ, ಶಿಕ್ಷಣದ ಕಾಲೇಜುಗಳ ವಲಯದಲ್ಲಿ ಬಂದಿತ್ತು. ಆದ್ರೆ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇವಾಗಲೂ ಸಹ ಕಾರ್ಯವನ್ನ ನಿರ್ವಹಿಸ್ತಿದೆ. ಅದರ ಇನ್ವಾಲ್ವ್ಮೆಂಟ್ ಪರೋಕ್ಷವಾಗಿ ಕಾಣಿಸ್ತಾ ಇದೆ ಅಷ್ಟೇ. QCIನ ಉದ್ದೇಶಗಳು, QCIನ ಉದ್ದೇಶ ಏನ್ ಬಂತು, ಯಾಕೆ QCIನ ಇಂಪಾರ್ಟೆಂಟ್ ಆಗುತ್ತೆ, ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಏನ್ ಕರೀತೀವಿ, ಭಾರತೀಯ ಗುಣಾತ್ಮಕ ಪರಿಷತ್ತು ಏನ್ ಕಾಣುತ್ತೆ, ಚಟುವಟಿಕೆಗಳ ಕುರಿತಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಗುಣಮಟ್ಟದ ಬೇಡಿಕೆಯ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸುತ್ತೆ. QCI ಪ್ರಕಾರ ಯಾವುದು ಗುಣಮಟ್ಟವನ್ನ ಹೊಂದಿರೋ ಶಾಲಾ ಕಾಲೇಜಿದೆ ಅಥವಾ ಕಾಲೇಜುಗಳಿದಾವೆ ಅನ್ನೋದನ್ನ ಅದು ಪರಿಶೋಧಿಸಿ ಪ್ರಕಟಪಡಿಸೋದ್ರಿಂದ ಜನಗಳಲ್ಲಿ ಒಂದು ಜಾಗೃತಿ, ಎಚ್ಚರಿಕೆಯನ್ನ ಮೂಡಿಸುತ್ತೆ. ಗುಣಮಟ್ಟದ ಮಾನದಂಡಗಳನ್ನ ಅನುಸರಿಸಲು ತಯಾರಕರನ್ನ ಪ್ರೋತ್ಸಾಹಿಸುತ್ತೆ. ನಾವು ಒಂದು ಕ್ವಾಲಿಟಿಯನ್ನ ನೀಡಬೇಕು. ಇವಾಗ ಯಾವ ಕಾಲೇಜಿನಲ್ಲಿ ಕಲಿದಂತ ವಿದ್ಯಾರ್ಥಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ, ಆ ಬೇಡಿಕೆ ಬರಲಿಕ್ಕೆ ಕಾರಣ ಏನು, ಇವೆಲ್ಲವೂ ಸಹ ಮುಖ್ಯ ಆಗುತ್ತೆ. ಹಾಗಾಗಿ ಮಾನದಂಡಗಳನ್ನ ಅನುಸರಿಸಿಯೇ ಪ್ರತಿಯೊಂದು ಸಂಸ್ಥೆಯಲ್ಲೂ ಅದು ಮುಂದೆ ಬರಬೇಕು ಅಂತ ಪ್ರಯತ್ನ ಪಡುತ್ತೆ. ನಿರಂತರ ಗುಣಮಟ್ಟದ ಸುಧಾರಣೆಯ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಲು ನೆರವಾಗುತ್ತೆ. ನಿರಂತರವಾಗಿ ಗುಣಮಟ್ಟ ಸುಧಾರಣೆ ಕಾರ್ಯಕ್ರಮ ಇದು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯಕ್ಕೆ ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ಸಹಾಯವನ್ನ ಮಾಡ್ತು. ಸೊ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ವಾಲಿಟಿಯನ್ನ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಈ ಕ್ವೆಸ್ಟ್ 23 ಮೇ 2017ರಂದು ತಯಾರಕರಿಗೆ ಮಾನ್ಯತೆ ನೀಡಲು ಜಾರಿ ಬರುತ್ತೆ. ಸರ್ಕಾರ ಡಿಜಿಟಲ್ ಇಂಡಿಯಾ ಅಭಿಯಾನಕ್ಕೆ ಅನುಗುಣವಾಗಿ QCI ಲರ್ನಿಂಗ್ ಪ್ರಮಾಣೀಕರಣವನ್ನ ಪ್ರಾರಂಭಿಸಿತು. ಉತ್ಪಾದನೆ ಮತ್ತು ಗುಣಮಟ್ಟ ಅಭ್ಯಾಸಗಳ ಕ್ರಿಯಾತ್ಮಕ ಕ್ಷೇತ್ರಗಳಲ್ಲಿ ಪ್ರಮಾಣೀಕರಣವನ್ನು ಪಡೆಯಲು ಇದು ಉದ್ಯಮಿಗಳನ್ನ ಶಕ್ತಗೊಳಿಸಿತು. ಹೀಗೆ ಬಹಳಷ್ಟು ವಿಷಯಗಳಲ್ಲಿ ನಾವು ಏನ್ ಮಾಡ್ತಿದ್ದೀವಿ, ಇವತ್ತು ಕ್ವಾಲಿಟಿಯನ್ನ, ಗುಣಾತ್ಮಕತೆಯನ್ನ ಅಪೇಕ್ಷೆ ಪಟ್ಕೊಂಡು ಮುಂದೆ ಸಾಗ್ತಿದ್ದೇವೆ. ಸೊ
ನೆಕ್ಸ್ಟ್ NBA ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್, ರಾಷ್ಟ್ರೀಯ ಅಕ್ರಿಡೇಷನ್ ನೋಡ್ತಾ ಬಂದಾಗ ಮೌಲ್ಯಮಾಪನ ಅಥವಾ ಮಾನ್ಯತೆಯನ್ನ, ರಾಷ್ಟ್ರೀಯ ಮಾನ್ಯತಾ ಬೋರ್ಡ್ ಏನಿದೆಯೋ, ಸೊ ಅಲ್ಲಿ ಹೆಚ್ಚು ಒತ್ತನ್ನ AICTE ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಡಿಯಲ್ಲಿ ಈ ಕೆಲಸವನ್ನ ಮಾಡ್ತಿದೆ ಅಲ್ವಾ. ಈ ಬೋರ್ಡ್ ಎಷ್ಟು ಪುನಶ್ಚೇತನವಾಗಿ ಯೋಚನೆ ಮಾಡುತ್ತೆ ಅಂದ್ರೆ, ತನ್ನ ಕಾರ್ಯದಲ್ಲಿ AICTE ITI ಕಾಲೇಜ್ಗಳಿರ್ಬೋದು, ಡಿಪ್ಲೊಮೊ ಖಾಸಗಿ ಕಾಲೇಜ್ಗಳಿರ್ಬೋದು, ಅಥವಾ BE ಕಾಲೇಜ್ಗಳಿರ್ಬೋದು, MTech ಅಥವಾ ಟೆಕ್ನಿಕಲಿ ಕೆಲಸ ಮಾಡ್ತಿರುವಂತ ಕಾಲೇಜುಗಳಲ್ಲಿ ಯಾವ ರೀತಿಯ ಮಾನದಂಡವನ್ನ ಹೊಂದಿರಬೇಕು ಅನ್ನೋದನ್ನ ಆಧರಿಸಿಕೊಂಡು AICTI ಕಾರ್ಯವನ್ನ ನಡೆಸ್ತಾ ಇದೆ. ಅದರ ಅಂಡರಲ್ಲೇ ರಾಷ್ಟ್ರೀಯ ಮಾನ್ಯತಾ ಬೋರ್ಡ್ ಏನ್ ಮಾಡುತ್ತೋ, ಮಾನ್ಯತೆಯನ್ನು ಕೊಡಬೇಕಾದ್ರೆ ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ಅದು ಶಿಫಾರಸನ್ನ ಮಾಡುತ್ತೆ. ಇದನ್ನ AICTE ಕೌನ್ಸಿಲ್ ಶಿಫಾರಸು ಮಾಡಿದಂತೆ ನಿಗದಿತ ಮಾನದಂಡಗಳ ಪ್ರಕಾರ ಸಂಸ್ಥೆಗಳು ಮತ್ತು ಕಾರ್ಯಕ್ರಮಗಳ ಆಧಾರದ ಮೇಲೆ 7ನೇ ಜನವರಿ 2010 ಶಿಕ್ಷಣದ ಗುಣಮಟ್ಟ ಮತ್ತು ಪ್ರಸ್ತುತತೆಯ ಭರವಸೆಯ ಉದ್ದೇಶದೊಂದಿಗೆ ಇದು ಸ್ವಾಯತ್ತ ಸಂಸ್ಥೆಯಾಯಿತು. NBA ಮೊದಲಿಂದನೂ ಇತ್ತು, ಆದ್ರೆ ಬಂದಾಗ ನಾವು 2010 ಇದನ್ನ ನೋಡ್ತಾ ಬಂದಿದ್ದೇವೆ. NBA ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತೆ ಹಣಕಾಸು ಎರಡರಲ್ಲೂ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದು ಸರ್ಕಾರದ ಅಥವಾ ತಾಂತ್ರಿಕ ಮತ್ತು ಉನ್ನತ ಶಿಕ್ಷಣದ ಯಾವುದೇ ನಿಯಂತ್ರಕ ಸಂಸ್ಥೆಯಿಂದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ. ಉನ್ನತ ಶಿಕ್ಷಣ ವ್ಯವಸ್ಥೆಗಾಗಿ 2 ಪ್ರಮುಖ ಮಾನ್ಯತಾ ಸಂಸ್ಥೆಗಳು, ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಮತ್ತು ಸಾಂಸ್ಥಿಕ ಮಾನ್ಯತೆ ಮತ್ತು ರಾಷ್ಟ್ರೀಯ ಮಾನ್ಯತೆಯ ಮಂಡಳಿ, ಇವೆಲ್ಲವೂ ಸಹ ಮುಖ್ಯವಾಗಿ ಕಾಣಿಸ್ತವೆ. ಇವೆರಡು ಕಾರ್ಯವನ್ನ ಒಂದು ತಾಂತ್ರಿಕ ಶಿಕ್ಷಣ ಮತ್ತು ಮಾನವೀಯ ಶಿಕ್ಷಣಗಳ ನಡುವೆ ಬೆರೆತು ಕೆಲಸವನ್ನ ಮಾಡುವುದಕ್ಕೆ ಪ್ರಯತ್ನ ಪಡ್ತಿದ್ದಾವೆ. ಯಾಕೆ ಮಾನವೀಯ ಸಬ್ಜೆಕ್ಟ್ಗಳೇನೆಲ್ಲ ಬರ್ತಾವೋ ಈ ಕಡೆಗೆ ಯೋಚನೆ ಮಾಡುತ್ತಾ ಬರುತ್ತೆ. ಈ AICTE ಏನಿದೆಯೋ ಅವೆಲ್ಲ ತಾಂತ್ರಿಕ ಶಿಕ್ಷಣದ ಕಡೆಗೆ ಗಮನವನ್ನು ಕೊಡ್ತಾ ಬರ್ತವೆ. ಇದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಕಾರ್ಯಕ್ರಮದ ಮಾನ್ಯತೆ ಕಾರ್ಯ. NBA ವ್ಯವಹಾರಗಳನ್ನು ಕಾರ್ಯಕಾರಿ ಸಮಿತಿಯಿಂದ ಅನುಮೋದಿಸಲಾದ ನಿಯಮಗಳು ಮತ್ತು ಉಪಕಾನೂನುಗಳ ಪ್ರಕಾರ ನಿರ್ದೇಶಿಸಲಾಗತ್ತೆ, ನಿಯಂತ್ರಿಸಲಾಗುತ್ತೆ. ಸೊ ಜನರಲ್ ಕೌನ್ಸಿಲ್ ಅನುಮೋದನೆ ಆದ ನಂತರ ಇದು NBA ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ನ್ಯಾಕ್ ಮಾನ್ಯತೆ ಪಡೆದ ಸಾಮಾನ್ಯ ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಎಂಜಿನಿಯರಿಂಗ್ ಮತ್ತು ನಿರ್ವಹಣಾ ಕಾರ್ಯಕ್ರಮಗಳಂತ ತಾಂತ್ರಿಕ ಕಾರ್ಯಕ್ರಮಗಳಿಗೆ NBA ಮಾನ್ಯತೆ ನೀಡುತ್ತೆ. NBA ವಾಷಿಂಗ್ಟನ್ ಅಕಾರ್ಡ್ನ ಪೂರ್ಣ ಸಂಖ್ಯೆಯನ್ನ ಒಳಗೊಂಡಿದೆ ಅಂತ ಮೊಹಾಂತಿ BK 2017 IITಗಳ ಬಗ್ಗೆ ಮಾನ್ಯತೆಯನ್ನು ಕೊಡ್ಬೇಕಾದ್ರೆ ಅವರು ತನ್ನದೇ ಆದಂತ ವಿಷಯಗಳನ್ನ ಮಂಡನೆಯನ್ನ ಮಾಡಿದ್ರು. NBA ಮಾನ್ಯತೆ ಪಡೆದ ಕಾರ್ಯಕ್ರಮಗಳು ಮತ್ತು ಸಂಸ್ಥೆಗಳಲ್ಲ ಮಾನ್ಯತೆ ಪಡೆದ ಕ್ಷೇತ್ರಗಳಲ್ಲಿ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ, ನಿರ್ವಹಣೆ, ಔಷಧಾಲಯ, ವಾಸ್ತುಶಿಲ್ಪ, ಅನ್ವಯಿಕ ಕಲೆ ಮತ್ತು ಕರಕುಶಲ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ಗಳು ಮತ್ತು ಹಾಸ್ಪಿಟಾಲಿಟಿ ಮತ್ತು ಪ್ರವಾಸೋದ್ಯಮ ನಿರ್ವಹಣೆ ಸೇರ್ತವೆ. NBA ಯಾವೆಲ್ಲ ವಿಷಯಗಳು ಸೇರ್ಕೋತವೆ ಅನ್ನೋದು ನಾವಿಲ್ಲಿ ನೋಡ್ತಾ ಇದ್ದೇವೆ. ನೆಕ್ಸ್ಟ್ 2017 ಮಾನ್ಯತೆ ಸ್ವಯಂ ಪ್ರೇರಿತವಾಗಿದ್ದರೂ ಕನಿಷ್ಠ ಅರ್ಧದಷ್ಟು ಕಾರ್ಯಕ್ರಮಗಳಿಗೆ ಮಾನ್ಯತೆ ನೀಡಲು ವಿಫಲವಾದ ಸಂಸ್ಥೆಗಳಿಗೆ ಅನುಮೋದನೆ ನೀಡುವುದಿಲ್ಲ ಎಂದು AICTE ಘೋಷಿಸಿತು. NBA ಇಂದ ಯಾವುದು 60% ಕನಿಷ್ಠ ಅರ್ಧದಷ್ಟು ಯಾರು ಮಾನ್ಯತೆಯನ್ನು ಪಡೆಯಲ್ವೋ ಅವ್ರಿಗೆ ನಾವು ಮುಂದೆ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಅನುಮತಿ ನೀಡಲ್ಲ ಅಥವಾ ಅವುಗಳ ಕ್ವಾಲಿಟಿಯನ್ನ ತರಲೇಬೇಕು ಅನ್ನೋದು AICTE ಮುಖ್ಯ ಉದ್ದೇಶ ಆಗಿತ್ತು. ಸೊ ಇದನ್ನ ನಮ್ಗೆ NBA ಮಾಡ್ತಾ ಬಂದಿದೆ. ವಿದ್ಯಾರ್ಥಿಗಳು ಉನ್ನತ ಶೈಕ್ಷಣಿಕ ಗುಣಮಟ್ಟ ಮತ್ತು ವೃತ್ತಿಪರ ಪ್ರಸ್ತುತತೆಯ ನಡುವಿನ ಸಮತೋಲನ ಶಿಕ್ಷಣವನ್ನ ಸ್ವೀಕರಿಸ್ತಾರೆ. ಕಾರ್ಪೊರೇಟ್ ಪ್ರಪಂಚದ ಅಗತ್ಯತೆಗಳ ಕಾರ್ಯಕ್ರಮಗಳು, ಚಟುವಟಿಕೆಗಳು ಮತ್ತು ಪ್ರಕ್ರಿಯೆಗಳಲ್ಲಿ ಉತ್ತಮ ಸಂಯೋಜನೆಯನ್ನ ನಾವು ನೋಡ್ತೇವೆ. ಇದು ನಮ್ಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ನೆಕ್ಸ್ಟ್ NIRF ಶ್ರೇಯಾಂಕ ಚೌಕಟ್ಟು. NIRF ರಾಷ್ಟ್ರೀಯ ಸಾಂಸ್ಥಿಕ ಚೌಕಟ್ಟು. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟನ್ನ NIRF MHRD ಅನುಮೋದಿಸಲಾಗಿದೆ ಮತ್ತು 29 ಸೆಪ್ಟೆಂಬರ್ 2015 ಗೌರವಾನ್ವಿತ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರು ಪ್ರಾರಂಭಿಸ್ತಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ದೇಶದಾದ್ಯಂತ ಸಂಸ್ಥೆಗಳನ್ನ ಶ್ರೇಣೀಕರಿಸುವ ವಿಧಾನವನ್ನ ವಿವರಿಸುತ್ತೆ. ಇದಕ್ಕಾಗಿ ವಿವಿಧ ನಿಯತಾಂಕಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಾಗುತ್ತೆ. ಬೋಧನೆ, ಕಲಿಕೆ ಮತ್ತು ಸಂಪನ್ಮೂಲಗಳನ್ನ ಟೀಚಿಂಗ್, ಲರ್ನಿಂಗ್, ರಿಸೋರ್ಸಸ್ ಶ್ರೇಯಾಂಕವನ್ನ ತೂಕವನ್ನ ಆಧರಿಸಿಕೊಂಡು ನಾವು ಈ ಅಂಶಗಳನ್ನ ನೋಡ್ತೀವಿ. ವಿದ್ಯಾರ್ಥಿ ಸಾಮರ್ಥ್ಯ, ಫ್ಯಾಕಲ್ಟಿ ವಿದ್ಯಾರ್ಥಿ ಅನುಪಾತ, ಒಟ್ಟು ಬಜೆಟ್ ಮತ್ತು ಅದರ ಬಳಕೆಯ ಸಂಶೋಧನೆ ಮತ್ತು ವೃತ್ತಿಪರ ಅಭ್ಯಾಸ,
ಶ್ರೇಯಾಂಕದ ತೂಕವಾಗಿ ನೋಡ್ತೀವಿ. ಪ್ರಕಟಣೆಗಳಿಗಾಗಿ ಮೆಟ್ರಿಕ್, ಪೇಟೆಂಟ್ಗಳು, ಯೋಜನೆಗಳ ಹೆಜ್ಜೆ ಗುರುತು, ವೃತ್ತಿಪರ ಅಭ್ಯಾಸ, ಪದವಿ ಫಲಿತಾಂಶಗಳು, ಉದ್ಯೋಗಕ್ಕಾಗಿ ಸಂಯೋಜಿತ ಶೇಕಡಾವಾರು, ಉನ್ನತ ಅಧ್ಯಯನಗಳು, ಉದ್ಯಮಶೀಲತೆ, ವಿದ್ಯಾನಿಲಯ ಪರೀಕ್ಷೆಗಳಿಗೆ ಮೆಟ್ರಿಕ್ ಸರಾಸರಿ ಸಂಬಳ, ಇವೆಲ್ಲವನ್ನ ನಾವು ಶಿಕ್ಷಣದ ಉನ್ನತ ಹಂತಗಳಲ್ಲಿ ನೋಡ್ತಾ ಹೋಗ್ತಿದ್ವಿ. ಹಾಗಾಗಿ ನಿರ್ಫ್, ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅನ್ನ ಮಾಡ್ಕೊಂಡಿದ್ದೀವಿ. ಇದು ಯಾವ ಸಂಸ್ಥೆಯು ವಿದ್ಯಾರ್ಥಿ ಮತ್ತು ಶಿಕ್ಷಕರ ಬೆಳವಣಿಗೆಗೆ ಮತ್ತು ಬೋಧನಾ ಕಲಿಕಾ ಪ್ರಕ್ರಿಯೆಗಳಿಗೆ ತಮ್ಮದೇ ಆದಂತ ಕೊಡುಗೆಗಳನ್ನ ನೀಡಲಿಕ್ಕೆ ಪ್ರಯತ್ನ ಪಟ್ಟಿದಾವೋ ಆ ಕಾಲೇಜುಗಳ ಆಧಾರದ ಮೇಲೆ, ಅವುಗಳ ಸಾಧನೆಯ ಆಧಾರದ ಮೇಲೆ ಅವಳಿಗೆ ಶ್ರೇಣಿಯನ್ನ ಕೊಡುವಂತ ಕೆಲಸವನ್ನ ನಿರ್ಫ್ ಮಾಡ್ತಾ ಬಂದಿದೆ. ಉನ್ನತ ವಿಶ್ವವಿದ್ಯಾನಿಲಯಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪಡೆದಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತ ಅನುದಾನ ವೇತನವು, ವಿದ್ಯಾರ್ಥಿ ವೇತನವು, ಇವೆಲ್ಲವನ್ನ ನೀಡಲಿಕ್ಕೆ ಪ್ರಯತ್ನ ಪಡುತ್ತದೆ. PhD ಸಂಖ್ಯೆಗೆ ಮೆಟ್ರಿಕ್, ವಿದ್ಯಾರ್ಥಿಗಳು ಔಟ್ರೀಚ್ ಮತ್ತು ಇನ್ಕ್ಲೂಸಿವಿಟಿ ಪದವಿ ಪಡೆದವರು ಯಾರಾದ್ರೂ ಇದೆ, ಇನ್ಕ್ಲೂಸಿವಿಟಿ ಯಾರೋ ಬೇರೆ ತಮ್ಮ ವಿಭಿನ್ನ ಮಾದರಿಯ ಅವಶ್ಯಕತೆಗಳಿಂದ ಪಡ್ಕೊಂಡಂತವ್ರು, ಇವೆಲ್ಲವೂ ನಾವು ನೋಡ್ತಾ ಹೋಗ್ತೀವಿ. ಇತರ ರಾಜ್ಯಗಳು, ದೇಶಗಳಿಂದ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ, ಮಹಿಳೆಯರ ಶೇಕಡಾವಾರು, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸವಾಲಿನ ವಿದ್ಯಾರ್ಥಿಗಳು, ದೈಹಿಕವಾಗಿ ಸವಾಲಿನ ವಿದ್ಯಾರ್ಥಿಗಳ ಗ್ರಹಿಕೆಗಾಗಿ ಸೌಲಭ್ಯಗಳನ್ನ ಇದು ಮಾಡೋದು, ಸಮವಯಸ್ಕರ ಗ್ರಹಿಕೆ, ಸಮವಯಸ್ಕರ ಗ್ರಹಿಕೆ, ಉದ್ಯೋಗದಾತರು, ಸಮವಯಸ್ಕರ ಗ್ರಹಿಕೆ, ಶೈಕ್ಷಣಿಕ ಗೆಳೆಯರು, ಸಮಾನ ಮನಸ್ಕರು, ಸಾರ್ವಜನಿಕ ಗ್ರಹಿಕೆ, ಸ್ಪರ್ಧಾತ್ಮಕತೆ, ಇವೆಲ್ಲವನ್ನ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ನಿರ್ವಹಣೆ ಮಾಡೋದ್ರ ಮೇಲೆ ಏನ್ ಮಾಡುತ್ತೆ, ಅದಕ್ಕೆ ಒಂದು ಮಾನ್ಯತೆಯನ್ನು ಕೊಡುವಂತ ಕೆಲಸವನ್ನ ನಿರ್ಫ್ ಮಾಡ್ತಾ ಬಂದಿದೆ. ಸೊ ಇದು ನೋಡ್ತಾ ಬಂದಾಗ ನ್ಯಾಕ್ ಸ್ವಾಯತ್ತ ಸಂಸ್ಥೆಯಾಗಿದ್ದು ಇದು ದೇಶದ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆಯನ್ನ ನಿರ್ಣಯಿಸುತ್ತೆ. ಅದೇ ರೀತಿಯಾಗಿ QCI ಇದೆ, ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ, ಅದೇ NABC ಇದೆ, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್, NBA ಇದೆ. ಸೊ ಇವೆಲ್ಲ NBQP ಇದೆ, NBCB, NABACB, BCB ಇದೆ, NABET ಇದೆ, NABH ಇದೆ, NABEC, ಇವೆಲ್ಲ ಅಂಶಗಳು ಬಹಳ ಕಾರ್ಯಗಳನ್ನ ಉನ್ನತ ಶಿಕ್ಷಣ ಹಂತಗಳಲ್ಲಿ ನಿರ್ವಹಿಸುವ ಮುಖಾಂತರ ಅಲ್ಲಿ ಬಹಳಷ್ಟು ಕ್ವಾಲಿಟಿ ಶಿಕ್ಷಣವನ್ನ, ಗುಣಾತ್ಮಕ ಶಿಕ್ಷಣವನ್ನು ತರಲಿಕ್ಕೆ ಅಲ್ಲಿ ಮೌಲ್ಯಮಾಪನವನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಬಂದಿದ್ದಾವೆ. ಇವೆಲ್ಲ ಅಂಶಗಳನ್ನ ನಾವು ಇಲ್ಲಿವರೆಗೂ ನೋಡಿದೀವಿ ಶೈಕ್ಷಣಿಕ ಗುಣಮಟ್ಟದಲ್ಲಿ. ಸೊ ನೆಕ್ಸ್ಟ್ ಘಟಕ 15ಕ್ಕೆ ಹೋಗ್ತಿದೀವಿ, ಸಾಂಸ್ಥಿಕ ಹೊಣೆಗಾರಿಕೆ ಮತ್ತು ಸ್ವಾಯತ್ತತೆ ಅನ್ನೋದು. ಸಾಂಸ್ಥಿಕ ಹೊಣೆಗಾರಿಕೆ ಅನ್ನೋದು, ಜವಾಬ್ದಾರಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಆ ಹೊಣೆಗಾರಿಕೆ ಇಲ್ಲ ಅಂದ್ರೆ ನನ್ನಲ್ಲಿ ಒಂದು ಏನ್ ಹೇಳ್ತೀವಿ, ಒಂದು ಆಸಕ್ತಿ ಅಥವಾ ಒಂದು ಕಾರ್ಯವನ್ನು ನಿರ್ವಹಿಸುವಂತ ಶ್ರದ್ಧೆ, ಇವೆಲ್ಲವೂ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಆ ಹೊಣೆಗಾರಿಕೆಯನ್ನ ಪ್ರತಿಯೊಬ್ಬರು ವಹಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ. ಶಿಕ್ಷಣ ವ್ಯವಸ್ಥೆಯಿಂದಾಗ ಶಿಕ್ಷಕ ಹೊಣೆಗಾರಿಕೆ ಆಗ್ಬೇಕು, ಶಿಕ್ಷಕನ ಹೊಣೆಗಾರಿಕೆ ಬಹಳ ಮುಖ್ಯ, ವಿದ್ಯಾರ್ಥಿಯ ಹೊಣೆಗಾರಿಕೆ ಇರಬೇಕು, ಪೋಷಕರ ಹೊಣೆಗಾರಿಕೆಗಳಿರ್ಬೇಕು, ಮತ್ತೆ ಆಡಳಿತಾತ್ಮಕವಾಗಿರುವಂತ ಹೊಣೆಗಾರಿಕೆಗಳಿರ್ಬೇಕು. ಹೊಣೆಗಾರಿಕೆಗಳಿದ್ದಾಗ ಅಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿ ಹೆಚ್ಚಾಗುತ್ತೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಂಸ್ಥಿಕ ಹೊಣೆಗಾರಿಕೆಯ ಕಾಳಜಿಯು ಕ್ಷೇತ್ರವಾಗಿ ಉಳಿದಿದೆ. ಪೋಷಕರು ತಮ್ಮ ಮಗುವನ್ನು ಸಂಸ್ಥೆಗೆ ದಾಖಲಿಸಿದಾಗ ಕೆಲವು ಗುರಿಗಳು, ಉದ್ದೇಶಗಳು, ನಿರೀಕ್ಷೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾರೆ. ಸಂಸ್ಥೆಗಳು ಅಪೇಕ್ಷಣೀಯ ನಡವಳಿಕೆಯ ಬದಲಾವಣೆಗಳನ್ನು ತರಲು ಮಾತ್ರವಲ್ಲದೆ ಕಲಿಯುವವರಿಗೆ ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯದಿಂದ ಕೂಡಿವೆ ಎಂಬ ಭರವಸೆಯನ್ನ ನೀಡ್ತಾರೆ. ಸೊ ನಮ್ಗೆ ನಿರೀಕ್ಷೆ, ನನ್ನ ಮಗುವನ್ನ ನಾನು ಶಾಲೆಗೆ ಸೇರಿಸ್ತೀನಿ ಅಂದ್ರೆ ಆ ಶಾಲೆಯಿಂದ ನನ್ನ ಮಗುವಿಗೆ ಸಿಗಬಹುದಾದ ಶಿಕ್ಷಣ ಏನು, ಆ ಶಾಲೆಯಿಂದ ನನ್ನ ಮಗುವಿಗೆ ಸಿಗುವಂತ ಶಿಕ್ಷಣದಿಂದ ಅವನ ಭವಿಷ್ಯ ಏನಾಗುತ್ತೆ, ಅವನ ಭವಿಷ್ಯವು ಹೇಗಿರ್ಬೇಕು, ಆ ಭವಿಷ್ಯದಲ್ಲಿ ಅವನು ಏನಾಗ್ಬೇಕು, ಇವೆಲ್ಲ ಗುರಿಗಳಿರ್ತವೆ, ನಿರೀಕ್ಷೆಗಳಿರ್ತವೆ, ಅಪೇಕ್ಷೆಗಳಿರ್ತವೆ. ಅವನ್ನ ಇಟ್ಕೊಂಡೆ ನಾವು ಶಾಲೆಗೆ ಸೇರಿಸ್ತೀವಿ. ಶಾಲೆಗೆ ಸೇರಿಸಿ ನನ್ನ ಹೊಣೆಗಾರಿಕೆ ಅಲ್ಲ, ಅವನ ಪ್ರಗತಿ ಪರವು ಹೇಗಿತ್ತು, ಅವನ ಬೆಳವಣಿಗೆ ಹೇಗಿದೆ ಅನ್ನೋದು ಪರೀಕ್ಷಿಸುವುದು, ಅವಲೋಕಿಸುವುದು, ಜವಾಬ್ದಾರಿಯನ್ನ ವಹಿಸಿಕೊಳ್ಳುವುದೂ ಸಹ ಪೋಷಕರ ಜವಾಬ್ದಾರಿ ಆಗಿರ್ಬೇಕು. ಅದನ್ನ ಸೂಕ್ತವಾದ ರೀತಿಯಲ್ಲಿ ಸಮರ್ಥವಾಗಿ ನಿರ್ವಹಿಸುವಂತ ಹೊಣೆಗಾರಿಕೆಯು ಶಿಕ್ಷಕನಲ್ಲಿಯೂ ಇರಬೇಕಾಗುತ್ತೆ. ಇನ್ನು ನೋಡ್ತಾ ಬರ್ತೀವಿ.
ಸೊ ನಾವು ಈ ಸಂಸ್ಥೆಗಳು ತಮ್ಮ ಭರವಸೆಗಳಿಗೆ ಹೊಣೆಗಾರರನ್ನಾಗಿ ಮಾಡಲು ಯಾವುದೇ ಅವಕಾಶವಿದೆಯೇ? ಪ್ರತಿ ವರ್ಷ ಯಾವುದೇ ಗಣನೀಯ ಪಠ್ಯಕ್ರಮ ಅಥವಾ ಶಿಕ್ಷಣದ ಒಳ ಅರಿವುಗಳಿಲ್ಲದೆ ಕೇವಲ ಪದವಿಗಳನ್ನು ನೀಡುತ್ತಿರುವ ಸಾವಿರಾರು ಶಿಕ್ಷಕರ ತರಬೇತಿ ಕಾಲೇಜುಗಳಿಗೆ ಇನ್ನೂ ಒಂದು ಉದಾಹರಣೆ ಆಗಿದೆ. ಎಷ್ಟೋ ಆಫ್ ಕ್ಯಾಂಪಸ್ ಅಂತ ಹೇಳ್ತಿದೀವಿ, ಶಾಲೆಗೆ ಅಥವಾ ಕಾಲೇಜುಗಳಿಗೆ ಶಿಕ್ಷಣ ಪದವಿಯನ್ನ ಬರೀಬೇಕಾದ್ರೆ ಶಾಲೆಗೆ ಅಥವಾ ಕಾಲೇಜುಗಳಿಗೆ ಬರದೆ ಓದದೆ ಕೇವಲ ಪ್ರಮಾಣ ಪತ್ರಗಳಿಗಾಗಿ ಅಂಕಪಟ್ಟಿಗಳಿಗಾಗಿ ಸೇರಿಕೊಳ್ಳುವಂತಹ ಜಾಯಮಾನದಲ್ಲಿ ನಾವು ಬದುಕ್ತಿದ್ದೀವಿ. ಇದೊಂದು ದುರಂತವಾಗಿ ಕಾಣಿಸ್ತಿದೆ. ದೇಶದ ಉದ್ದಗಲಕ್ಕೂ ಇರುವಂತಹ ಇದೊಂದು ಅನರ್ಥವಾಗಿರುವಂತಹ ಒಂದು ಕಾರ್ಯ ಆಗೋಗಿದೆ. ಇದೊಂದು ಬಿಸ್ನೆಸ್ ಆಗಿ ನಡೀತಾ ಇದೆ. ಸೊ ಹಾಗಾಗಿ ಇದನ್ನ ಯಾವ ರೀತಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗತ್ತೆ? ಸೊ ಇದನ್ನ ತೆಗ್ದಾಕ್ಬೇಕಾದ್ರೆ, ಇದನ್ನ ಹೋಗ್ಲಾಡ್ಸ್ಬೇಕಾದ್ರೆ ಯಾವ ರೀತಿಯಾಗಿ ಯೋಜನೆಗಳನ್ನ ಜಾರಿಗೊಳಿಸ್ಬೇಕಾಗತ್ತೆ ಅನ್ನೋದನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ಕೆಲವೊಂದು ವಿಷಯಗಳನ್ನ ನ್ಯಾಯಮೂರ್ತಿ ವರ್ಮಾ ಅವರ ವಿಷಯಗಳನ್ನ ವರದಿಯನ್ನ ಆಧರಿಸಿಕೊಂಡು ಒಂದಷ್ಟು ಕಾರ್ಯವಿಧಾನಗಳಿಗೆ ಅದು ಪ್ರಯತ್ನ ಪಟ್ಟಿದೆ. ಸೊ ಆದ್ರೆ ಒಟ್ಟಾರೆಯಾಗಿ ನೋಡ್ತಾ ಬಂದಾಗ ನಮ್ಗೆ ಸಾಂಸ್ಥಿಕ ಹೊಣೆಗಾರಿಕೆ ಅನ್ನೋದು ನಮ್ಗೆ ಬಹಳ ಮುಖ್ಯ ಆಗುತ್ತೆ. ಆ ಸ್ವಾಯತ್ತತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೊಣೆಗಾರಿಕೆಯ ಅರ್ಥ ಅಕೌಂಟಬಿಲಿಟಿ ಎಂಬ ಪದವು ಲ್ಯಾಟಿನ್ ಪದವಾದ ಅಕಂಪಟರಿಟ್ ನಿಂದ ಹುಟ್ಟಿಕೊಂಡಿದೆ. ಅದರ 13ನೇ ಶತಮಾನದ ನಾರ್ಮನ್ ಇಂಗ್ಲೆಂಡಿನಲ್ಲಿ ಬಳಸುವವರಿಗೆ ಹೊಣೆಗಾರಿಕೆ ಎಂಬ ಪದವು ಯಾವುದೇ ಇಂಗ್ಲಿಷ್ ಪಠ್ಯದಲ್ಲಿ ಕಂಡುಬರುವುದಿಲ್ಲ. ಸರಳವಾಗಿ ಹೇಳುವುದಾದರೆ ಹೊಣೆಗಾರಿಕೆಯು ಮಾನದಂಡವನ್ನು ಹೊಂದಿಸುವ ಅಗತ್ಯವಿದೆ. ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಉದ್ದೇಶಗಳ ವಿರುದ್ಧದ ಕಾರ್ಯಕ್ಷಮತೆ. ಹೊಣೆಗಾರಿಕೆಯ ಅರ್ಥಕ್ಕೆ ಹಂಚಿಕೆಯಾಗುವುದು. ಶಿಕ್ಷಣ ಸಂಸ್ಥೆಗಳಲ್ಲಿ ಅವರ ಕಾರ್ಯಗಳು ಮತ್ತು ಜ್ಞಾನದ ಸಾಧನಗಳಿಗೆ ಕಲಿಯುವವರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಸೂಚಿಸುತ್ತದೆ. ಸ್ವಾಯತ್ತತೆ ಮತ್ತು ಹೊಣೆಗಾರಿಕೆಯು ಜೊತೆಯಲ್ಲಿ ಹೋಗುತ್ತವೆ ಎಂದು ಪ್ರಾಮಾಣಿಕವಾಗಿ ಭಾವಿಸಲಾಗಿದೆ. ಪ್ರಜಾಪ್ರಭುತ್ವಕ್ಕೆ ಗೌರವ. ಒಬ್ಬ ವ್ಯಕ್ತಿಯು ಸ್ವಾಯತ್ತತೆಯ ಶಕ್ತಿಯನ್ನು ಹೊಂದಿದರೆ ಅವನು ಅಥವಾ ಅವಳು ಸ್ವಾತಂತ್ರ್ಯದ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಆದ್ದರಿಂದ ಅವರು ತಮ್ಮನ್ನು ಸಂತೋಷಪಡಿಸಲು ಮತ್ತು ಸಮೃದ್ಧಿಯಾಗಲು ಅವರು ಮಾಡಲು ಉದ್ದೇಶಿಸುವ ಎಲ್ಲಾ ಸಂಭಾವ್ಯ ಕೆಲಸಗಳನ್ನು ಮಾಡುವ ಪ್ರಯತ್ನದಲ್ಲಿರ್ತಾರೆ. ಅದಕ್ಕಾಗಿಯೇ ಪ್ರತಿಯೊಬ್ಬರು ತಮ್ಮ ಕೆಲಸದಲ್ಲಿ ಉತ್ತರದಾಯಿತ್ವವನ್ನು ಹುಡುಕುವುದು ಅತ್ಯಗತ್ಯ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಚಟುವಟಿಕೆಗಾಗಿ ಮಾತ್ರ ಸಮರ್ಥಿಸಿಕೊಳ್ಳಲು ಸಮರ್ಥನಾಗಿರ್ಬೇಕು ಅನ್ನೋದು ಈ ಹೊಣೆಗಾರಿಕೆಯ ಅರ್ಥ ಆಗಿದೆ. ಸೊ ಹೊಣೆಗಾರಿಕೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂತಹ ಇಚ್ಛಾಶಕ್ತಿಯನ್ನ ಹೊಂದಿರುತ್ತೆ. ನನ್ನ ಕಾರ್ಯವನ್ನ ನಾನು ಹೇಗೆ ನಿಭಾಯಿಸ್ತೇನೆ, ನನ್ನ ಜವಾಬ್ದಾರಿಯನ್ನ ಹೇಗೆ ನಾನು ನಡೆಸ್ಕೊತೀನಿ, ನಾನು ನನ್ನಿಂದ ಆಗುವಂತ ಪ್ರತಿಯೊಂದು ಕಾರ್ಯಗಳಿಗೂ ಉತ್ತರವನ್ನ ನೀಡುವಂತವನಾಗ್ತೀನಿ. ಇದು ಬಹಳ ಮುಖ್ಯವಾಗಿ ಕಾಣಿಸುತ್ತೆ. ಹೊಣೆಗಾರಿಕೆಯನ್ನ ಪ್ರಸ್ತುತ ವ್ಯಾಖ್ಯಾನಿಸಿದ ರೀತಿ ಬಂದಾಗ ಜವಾಬ್ದಾರಿಯು ಏನನ್ನಾದರೂ ಮಾಡಲು ಅಧಿಕಾರದೊಂದಿಗೆ ಹೋಗುವ ಜವಾಬ್ದಾರಿಯಾಗಿದೆ. ಜವಾಬ್ದಾರಿಯು ಅಧಿಕಾರವನ್ನು ಸಮರ್ಥನೀಯವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಬಳಸುವುದು. ಹೊಣೆಗಾರಿಕೆ ಅಧಿಕಾರ, ಮೌಲ್ಯಮಾಪನ ಮತ್ತು ನಿಯಂತ್ರಣವನ್ನು ಒಳಗೊಂಡಿರುವ ಬಹುಮುಖ ಪರಿಕಲ್ಪನೆ ಎಂದು ಪರಿಗಣಿಸಿದ್ದಾರೆ. ಅವ್ರ ಪ್ರಕಾರ ಕನಿಷ್ಠ 2 ಪಕ್ಷಗಳು ಮತ್ತು ಅವುಗಳ ನಡುವೆ ಪರಸ್ಪರ ಅಂಗೀಕರಿಸಿದ ಸಂಬಂಧದ ಅಗತ್ಯವಿದೆ. ಒಂದು ಪಕ್ಷವು ವಿಶ್ವಾಸಾರ್ಹ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಲು ಮತ್ತೊಂದು ಪಕ್ಷಕ್ಕೆ ಕ್ರಮ ತೆಗೆದುಕೊಳ್ಳಲು ಅಧಿಕಾರವನ್ನು ನಿಯೋಜಿಸುತ್ತದೆ. ಅಧಿಕಾರದ ನಿಯೋಗದ ಮೂಲಕ ನಿಯಂತ್ರಣವನ್ನು ನಿರ್ವಹಿಸಲಾಗುತ್ತದೆ. ಅದನ್ನು ಮುಂದುವರಿಸಬಹುದು ಅಥವಾ ವಿಶ್ವಾಸಾರ್ಹ ಕಾರ್ಯಕ್ಷಮತೆಯ ಪ್ರದರ್ಶನವನ್ನ ಅವಲಂಬಿಸಿ ತಡೆಹಿಡಬಹುದು. ಸೊ ನಾವು ನಮ್ಮ ಹೊಣೆಗಾರಿಕೆ, ನಾನು ನಿರ್ವಹಿಸುವ ಪ್ರತಿ ಕೆಲಸದಲ್ಲೂ ಕಾರ್ಯದಲ್ಲೂ ನಾನು ಹೊಂದಿರುವ ಜವಾಬ್ದಾರಿತನವನ್ನ ಈ ಹೊಣೆಗಾರಿಕೆ ಎನ್ನುವುದು ಪ್ರತಿಪಾದಿಸುತ್ತೆ. ನನ್ನ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಿಗೆ, ನನ್ನ ಪ್ರತಿಯೊಂದು ಕ್ರಿಯೆಗಳಿಗೆ ನಾನು ಜವಾಬ್ದಾರನಾಗಿರ್ಬೇಕು, ನಾನು ಹೊಣೆಗಾರ ಆಗಿರ್ಬೇಕು ಅನ್ನೋದು ಹೊಣೆಗಾರಿಕೆ ಆಗಿರುತ್ತೆ. ಸೊ ಹಾಗಾಗಿ ಇದು ಜವಾಬ್ದಾರಿಯುತ, ಅಧಿಕಾರಯುತ ಅಂತ ಬಳಸ್ತಾಗ್ಲೂ ಸಹ ನನ್ನ ನಿಲುವುಗಳು, ನನ್ನ ಕ್ರಿಯೆಗಳು, ನನ್ನ ಚಟುವಟಿಕೆಗಳಿಗೆ ನಾನು ಹೊಣೆಗಾರಿಕೆಯನ್ನ ಹೊಂದಿರ್ತೀನಿ ಅನ್ನೋದನ್ನ ನಾನು ಮರಿಬಾರ್ದು. ಹೊಣೆಗಾರಿಕೆಯ ವಿಧಗಳು. ಹೊಣೆಗಾರಿಕೆಯು ಬಹು ಆಯಾಮದ ಪರಿಕಲ್ಪನೆಯಾಗಿದ್ದು ಅದು ವೈವಿಧ್ಯಮಯ ವ್ಯಾಖ್ಯಾನಗಳನ್ನ ಹೊಂದಿದೆ. ಈ ಪ್ರಕಾರಗಳನ್ನು ಪ್ರತ್ಯೇಕಿಸಲು ಬಳಸುವ ಮಾನದಂಡವು ಸಂಸ್ಥೆಗಳ ಕಾರ್ಯನಿರ್ವಾಹಕರ ನಡುವಿನ ಸಂಬಂಧಗಳನ್ನ ಆಧರಿಸಿರುತ್ತೆ ಮತ್ತು ತಿಳುವಳಿಕೆಯುಳ್ಳ
ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಕಾರ್ಯಕಾರಿಗಳಿಗೆ ಅಗತ್ಯವಿರುವ ಮಾಹಿತಿಯ ಪ್ರಕಾರಗಳನ್ನ ಆಧರಿಸುತ್ತೆ. ಇದರಲ್ಲಿ ನಾವು 5 ಪ್ರಕಾರಗಳನ್ನ ನೋಡ್ತೇವೆ. ಒಂದು ಸಾಂಸ್ಥಿಕ ಹೊಣೆಗಾರಿಕೆ, ರಾಜಕೀಯ ಹೊಣೆಗಾರಿಕೆ, ಕಾನೂನು ಹೊಣೆಗಾರಿಕೆ, ವೃತ್ತಿಪರ ಹೊಣೆಗಾರಿಕೆ, ನೈತಿಕ ಅಥವಾ ನೀತಿ ಸಂಹಿತೆಯ ಹೊಣೆಗಾರಿಕೆ. ಇವೆಲ್ಲ ಹೊಣೆಗಾರಿಕೆಗಳು ಒಂದು ಸಂಸ್ಥೆಯ ಬೆಳವಣಿಗೆಗೆ ಸಹಕಾರಿಯನ್ನ ಆಗ್ತವೆ. ಸೊ ನಾವು ಒಂದಾಗಿ ನೋಡ್ತಾ ಬರೋಣ. ಸಾಂಸ್ಥಿಕ ಹೊಣೆಗಾರಿಕೆ. ಸಾಂಸ್ಥಿಕ ಹೊಣೆಗಾರಿಕೆಯು ಉನ್ನತ ಮತ್ತು ಅಥವಾ ಅಧೀನ ಸಂಬಂಧಗಳ ಮೂಲಕ ಕಾರ್ಯನಿರ್ವಹಿಸುತ್ತೆ. ಪ್ರಾಂಶುಪಾಲರು, ಉಪಕುಲಪತಿಗಳು ಮತ್ತು ಶಿಕ್ಷಕರಂತೆ. ಮತ್ತೆ ಅಧಿಕಾರ ಜವಾಬ್ದಾರಿಯನ್ನ ವ್ಯಾಖ್ಯಾನಿಸುತ್ತೆ. ಇದು ಕೆಲವು ಸ್ಪಷ್ಟ ನಿಯಮ ಅಥವಾ ಮಾನದಂಡದ ಅನುಸರಣೆಯನ್ನ ಭದ್ರಪಡಿಸುತ್ತೆ. ತಮ್ಮ ನಡವಳಿಕೆಯಲ್ಲಿ ಗಣನೀಯ ಪ್ರಮಾಣದ ಸ್ವಾಯತ್ತತೆಯನ್ನ ಹೊಂದಿದ್ದರೂ ಸಹ ಇನ್ನು ಸಾಂಸ್ಥಿಕ ಹೊಣೆಗಾರಿಕೆಯ ಒತ್ತಡವನ್ನ ಅನುಭವಿಸ್ತಾರೆ. ಯಾರು ಅಲ್ಲಿ ನಿರ್ದೇಶಕರಿರ್ತಾರೋ, ಯಾರು ಅಲ್ಲಿ ಜವಾಬ್ದಾರಿಯನ್ನ ಹೊಂದಿರ್ತಾರೋ, ಯಾರು ಆಡಳಿತಾತ್ಮಕತೆಯನ್ನ ಹೊಂದಿರ್ತಾರೋ ಅಂಥವರು ಇಲ್ಲಿ ತಮ್ಮ ಸಂಸ್ಥೆಯ ಉಸ್ತುವಾರಿಕೆಯನ್ನ ಬಗ್ಗೆ ಜಾಗರೂಕರಾಗಿರುವುದು, ಪ್ರತಿಯೊಂದು ವಿಷಯದ ಬಗ್ಗೆ ಕಾಳಜಿಯನ್ನ ವಹಿಸುವುದು ಬಹಳ ಮುಖ್ಯ ಆಗುತ್ತೆ. ಇದನ್ನ ನಾವು ಸಾಂಸ್ಥಿಕ ಹೊಣೆಗಾರಿಕೆಯಲ್ಲಿ ನೋಡ್ತೇವೆ. ಇನ್ನು ರಾಜಕೀಯ ಹೊಣೆಗಾರಿಕೆ ಬಂದಾಗ, ರಾಜಕೀಯ ಹೊಣೆಗಾರಿಕೆಯನ್ನ ಮುಖ್ಯವಾಗಿ ಚುನಾಯಿತ ರಾಜಕಾರಣಿಗಳು ನಿರ್ವಹಿಸ್ತಾರೆ. ಇದು ಪ್ರಜಾಪ್ರಭುತ್ವದ ನಿಯಂತ್ರಣವನ್ನು ಸಾಧಿಸುವುದು. ಇದನ್ನು 3 ಆಯಾಮಗಳನ್ನು ನೋಡ್ತೀವಿ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಆಯ್ಕೆ, ಮಂತ್ರಿ ತಮ್ಮ ಸ್ನೇಹಿತರೆ, ಇಲ್ಲಿಗೆ ಸಮಯದ ಅಭಾವ. ನಾವು ಇಲ್ಲಿಗೆ ತರಗತಿಯನ್ನು ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ನಾವು ಇಲ್ಲಿಂದಲೇ ವಿಷಯವನ್ನ ಮುಂದುವರಿಸುವಂತ ಪ್ರಯತ್ನವನ್ನ ಮಾಡೋಣ. ಧನ್ಯವಾದಗಳು.